ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ, ಗಂಭೀರವಾಗಿದೆ, ಪ್ರಕ್ಷುಬ್ಧವಾದ ವಾತಾವರಣ ನಿರ್ಮಾಣವಾಗಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ, ಆಪರೇಷನ್ ಸಿಂಧೂರದ ನಂತರದ ಸಂದರ್ಭದಲ್ಲಿ ಪಾಕ್ನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿ ಭಾರತ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಏನೆಲ್ಲ ಆಯಿತು ಆಪರೇಷನ್ ಸಿಂಧೂರದ ನಂತರದ ಸಂದರ್ಭದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಇವತ್ತು ವಿಶೇಷವಾಗಿ ಮಹತ್ವದ ಸಭೆಗಳೇ ನಡೀತಾ ಹೋಯಿತು. ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಥವಾ ಸರ್ಕಾರದ ಕಾರ್ಯದರ್ಶಿಯ ಜೊತೆ ಮುಖ್ಯವಾದಂಥ ಮಾತುಕತೆಯನ್ನು ನಡೆಸಿದರು. ಪ್ರಮುಖ 3 ಅಜೆಂಡಾಗಳು ಅದರಲ್ಲಿ ಕಂಡುಬಂತು. ಮೊದಲನೇದಾಗಿ, ಎಂತಹದ್ದೇ ಸಂದರ್ಭದಲ್ಲಿ ಪಾಕ್ನಿಂದ ಅಪ್ರಚೋದಿತ ದಾಳಿಗಳು ನಿರಂತರವಾಗಿ ನಡೀತಾ ಹೋಯಿತು ಅಂದಾಗ ನಾಗರಿಕರ ರಕ್ಷಣೆಗೆ ಯಾವ ರೀತಿ ಬದ್ಧರಾಗಿರಬೇಕು ಅನ್ನೋದು. ಎರಡನೇದಾಗಿ, ನಕಲಿ ಸುದ್ದಿಗಳು. ಈ ನಕಲಿ ಸುದ್ದಿಗಳು ಜನಸಾಮಾನ್ಯರ ಮನಸ್ಥಿತಿಯನ್ನು ಕುಂಠಿತಗೊಳಿಸುವಂತಹ ಸಾಧ್ಯತೆಗಳಿರ್ತವೆ ಅಥವಾ ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಈ ನಿಟ್ಟಿನಲ್ಲಿ ಆ ನಕಲಿ ಸುದ್ದಿಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ. ಮೂರನೇದಾಗಿ, ಮೂಲ ಸೌಕರ್ಯಗಳು. ಆ ಮೂಲ ಸೌಕರ್ಯಗಳನ್ನು ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಒದಗಿಸಬೇಕು, ಜನರನ್ನು ತಲುಪಿಸಬೇಕು, ಆ ರಕ್ಷಣೆಯನ್ನು ಹೇಗೆ ನೀಡಬೇಕು, ಆ ನಿಟ್ಟಿನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಒಂದು ಹಂತದ ಮೀಟಿಂಗ್ ಆಗಿದೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಕೂಡ ಸರ್ವ ಪಕ್ಷಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಮೊದಲನೇದಾಗಿ ಆಪರೇಷನ್ ಸಿಂಧೂರ ಯಾಕಾಯಿತು, ಹೇಗಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರತಿಪಕ್ಷಗಳ ಸಹಕಾರವನ್ನು ಕೋರಿದ್ರು. ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕೂಡ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ರೈಟ್. ಇದೆಲ್ಲದರ ಜೊತೆಗೆ ರಾಜನಾಥ್ ಸಿಂಗ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಆಪರೇಷನ್ ಸಿಂಧೂರ ಹೇಗಾಯಿತು ಅನ್ನೋದನ್ನು ದೇಶದ ಜನತೆಯ ಮುಂದಿಡುವ ಪ್ರಯತ್ನವನ್ನು ಮಾಡುತ್ತಲೇ ಈ ಒಂದು ಉಗ್ರರ ಅಡಗುತಾಣಗಳನ್ನು ಹಿಮ್ಮೆಟ್ಟಿಸಿದಂತಹ ನಮ್ಮ ಭಾರತೀಯ ಸೇನೆ 100ಕ್ಕೂ ಹೆಚ್ಚು ಉಗ್ರರ ಹೆಡೆಮುರಿ ಕಟ್ಟಿದೆ, ಒಡೇಸ್ ಮಾಡಿದೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟರು. ಬಟ್ ಸುಮ್ಮನಿರೋದಿಲ್ಲ ಪಾಕ್. ಅತ್ತ ಕಡೆಯಿಂದ ಕಳೆದ ಹಲವಾರು ದಿವಸಗಳಿಂದ 22ನೇ ತಾರೀಕಿಂದನೇ ನೀವು ನೋಡ್ತಾ ಹೋಗೋದಾದರೆ ನಿರಂತರವಾಗಿ ಗುಂಡಿನ ದಾಳಿ ಗಡಿಭಾಗದಲ್ಲಿ ನಡೀತಾನೆ ಇದೆ. ಕ್ಷಿಪಣಿಗಳು ಬರ್ತಿದ್ದಾವೆ. ಪಾಕಿಸ್ತಾನದ ಪ್ರತಿಯೊಂದು ಮೂವನ್ನು ಗಮನಿಸಿಯೇ ಇತ್ತ ಕಡೆಯಿಂದ ಪ್ರತಿ ದಾಳಿ ಅನ್ನೋದಾಗ್ತಿದೆ. ಆ ನಿಟ್ಟಿನಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳಿದ ಒಂದೇ ಒಂದು ಮಾತು, ಆಪರೇಷನ್ ಸಿಂಧೂರ ಮುಂದುವರಿತಾನೆ ಇದೆ. ಇಫ್ ಇಟ್ ಈಸ್ ಟ್ರೂಲಿ ನೆಸೆಸರಿ ಆಪರೇಷನ್ ಸಿಂಧೂರ 2.0 ಜಾರಿಗೆ ಬರುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇದು ಇನ್ನೊಂದು ಭಾಗ. ಮೂರನೇ ವಿಚಾರಕ್ಕೆ ಬರ್ತೀನಿ. ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿರುವಂಥ ವಿಕ್ರಮ್ ಮಿಶ್ರಿ ಜೊತೆಗೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಮಗದೊಂದು ಕಡೆ ಕರ್ನಲ್ ಸೋಫಿಯಾ ಖುರೇಶಿ ಈಗಲೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಪಾಕ್ ಸೇನಾ ದಾಳಿಯನ್ನು ಹೇಗೆ ಮಾಡಿದೆ, ನಮ್ಮ ಪ್ರತಿದಾಳಿ ಅನ್ನೋದು ಹೇಗಾಗ್ತಿದೆ, ಅಮಾಯಕರ ಪ್ರಾಣವನ್ನು ಪಾಕ್ ಹೇಗೆ ಬಲಿ ಪಡೆದುಕೊಳ್ತಿದೆ ಮತ್ತು ಅವರು ಯಾವ ರೀತಿಯ ಕ್ಷಿಪಣಿಯ ದಾಳಿಯನ್ನು ನಡೆಸಿದ್ರು ಅದನ್ನು ಹೆಂಗೆ ಬ್ರೇಕ್ ಮಾಡಲಾಯಿತು, ಇದನ್ನು ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಕ್ಷಣಕ್ಕೆ ಭಾರತದ ನಾಗರಿಕರು ಏನು ಮಾಡಬೇಕು? ಸರ್ವಸನ್ನದ್ಧವಾಗಿರಿ. ಮಾನಸಿಕವಾಗಿ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಭಾರತೀಯ ಸೇನೆಯ ಬಗ್ಗೆ ಗೌರವ ಮತ್ತು ಧೈರ್ಯವನ್ನಿಟ್ಟುಕೊಳ್ಳಿ. 24 ಗಂಟೆ ವಾರದ 7 ದಿನ 365 ದಿವಸಗಳ ಕಾಲ ಭಾರತದ ಪ್ರತಿಯೊಬ್ಬ ನಾಗರಿಕ ಸುಭಿಕ್ಷವಾಗಿ ಬದುಕಬೇಕು ಅಂತ ಗಡಿಯಲ್ಲಿ ಕಾಯ್ತಿರುವಂತಹ ಸೇನೆ ಏನಿದೆ ಅದು ನಿಮ್ಮ ಜೊತೆಗಿರುತ್ತೆ. ಇದೇ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ ಸೇರಿದಂತೆ ಇವತ್ತು ನಮ್ಮ ಸೇನೆಯ ಮುಖ್ಯ ಅಧಿಕಾರಿಗಳೆಲ್ಲರೂ ಕೂಡ ಪ್ರಸ್ತುತಪಡಿಸಿದ್ದಾರೆ. ಜೊತೆಗೆ ಮಾನಸಿಕ ಸ್ಥೈರ್ಯ ಅನ್ನೋದು ಪ್ರತಿಯೊಬ್ಬ ನಾಗರಿಕ ಮನದಲ್ಲಿರಬೇಕು. ನಾವು ಜಿ ಕನ್ನಡ ನ್ಯೂಸ್ನಿಂದ ಪಬ್ಲಿಕ್ ಫೋನೋ ಕಾಲ್ ಅಂತ ತಗೊಂಡ್ವಿ. ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ನೋಡಿ, ಆಪರೇಷನ್ ಸಿಂಧೂರದಿಂದ ಭಾರತೀಯರ ರಕ್ತ ಕುದೀತಿದೆಯಲ್ಲ, ಅದರಲ್ಲಿ 20% ಅಷ್ಟೇ ಕಮ್ಮಿ ಆಗಿರೋದು. ಪಾಕಿಸ್ತಾನ ಕುತಂತ್ರಿ ರಾಷ್ಟ್ರ, ಪಾಪಿ ಪಾಕಿಸ್ತಾನ. ಅದು ಇವತ್ತೇನೋ 70-100 ಜನ ಹೊಡೆದಾಕಿರ್ಬೋದು, ಆದರೆ ಅವರು ಸುಮ್ಮನೆ ಕೂರುವವರಲ್ಲ. ಪಾಕಿಸ್ತಾನದಂಥ ಪಾಕಿಸ್ತಾನವೇ ಮುಂದೊಂದು ದಿವಸ ಇರಬಾರ್ದು ಅಂತ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನುವಂತಹ ಸ್ಪಷ್ಟ ಚಿತ್ರಣವನ್ನು ಕೊಡ್ತಿದ್ದಾರೆ ಅನ್ನೋದಾದರೆ ದ ನೆಕ್ಸ್ಟ್ ಮೂವ್ ಆಫ್ ಭಾರತ ಹೇಗಿರುತ್ತೆ ಅನ್ನುವಂಥ ಕುತೂಹಲದ ಕುರಿತಂತೆ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಊಹೆ ಕೂಡ ಮಾಡಿರಲಿಲ್ಲ ಪಹಲ್ಗಾಮ್ನಲ್ಲಿ ಆ ರೀತಿ ನಮ್ಮ ಭಾರತದ ಹೆಣ್ಣು ಮಕ್ಕಳು ತಮ್ಮ ಸಿಂಧೂರವನ್ನು ಕಳ್ಕೊಂಡು ಬರ್ತಾರೆ ಅಂತ. ಆಗೋಯ್ತು ಘಟನೆ. ಆದರೆ ಅವರ ಕಣ್ಣೀರು ಆರುವ ಮುನ್ನವೇ, ಅವರ ನೋವು ಮಾಸುವ ಮುನ್ನವೇ ಭಾರತದ ಸೇನೆ ತಕ್ಕ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಪಹಲ್ಗಾಮ್ ನರಮೇಧದಿಂದ ಪಾಕಿಸ್ತಾನ ವಿಲವಿಲ ಅಂತಿದೆ. ವಿಲವಿಲ ಅಂತಿರೋದಕ್ಕೆ ಒಂದು ಸೂಕ್ತ ಸಾಕ್ಷಿ ಅಂತ ಹೇಳಿದ್ರೆ
ಪಾಕಿಸ್ತಾನದ ಸಂಸತ್ನಲ್ಲಿ ಅಲ್ಲಿನ ಸಂಸದರು ಕಣ್ಣೀರಿಡುತ್ತಿದ್ದಾರೆ. ಆ ದೃಶ್ಯಾವಳಿಯನ್ನು ಭಾರತದ ಜನ ಈಗಾಗಲೇ ಕಣ್ತುಂಬಿಕೊಂಡಿದ್ದಾಗಿದೆ. ಭಾರತದ ಕಲ್ಪನಾತೀತ ಪ್ರತೀಕಾರಕ್ಕೆ ಪಾಕ್ ಒದ್ದಾಡ್ತಾ ಇದೆ. ಉಗ್ರರ ಮೂಲ ನೆಲೆಗಳನ್ನು ಧ್ವಂಸ ಮಾಡಿ ನಗರಗಳಿಗೆ ಲಗ್ಗೆ. 9 ಉಗ್ರರ ಶಿಬಿರಗಳು ಪುಡಿ ಪುಡಿ. ಬಳಿಕ ಲಾಹೋರ್ ಹಾಗೇನೆ ರಾವಲ್ಪಿಂಡಿ ಕೂಡ ಪುಡಿ ಪುಡಿ. ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ ಪುಡಿ ಪುಡಿ. ಸಿಯಾಲ್ಕೋಟ್ ಪಾಕ್ ಸೇನಾ ಹೆಡ್ ಕ್ವಾರ್ಟರ್ಸ್ ಧ್ವಂಸ. ನೋಡಬೇಕು, ಭಾರತ ಸುಮ್ಮನೆ ಕೂತಿಲ್ಲ. ಭಾರತದ ಕ್ಷಿಪಣಿಗಳು ಸುಮ್ಮನೆ ಕೂತಿಲ್ಲ. ತುಕ್ಕು ಹಿಡಿಯೋಕ್ಕಲ್ಲ ಆವಾಗ ತಗೊಂಬರೋದು ಇಸ್ರೇಲ್ನಿಂದ, ಫ್ರಾನ್ಸ್ನಿಂದ. ಅವು ತಮ್ಮ ರಕ್ಷಣಾ ಕಾರ್ಯಾಚರಣೆ, ದೇಶದ ಜನರ ರಕ್ಷಣೆಗೆ ಯಾವ ಕ್ಷಣದಲ್ಲಿ ಹೆಂಗೆ ಬೇಕಾದರೂ ಸನ್ನದ್ಧ ಆಗ್ತವೆ ಅನ್ನೋದಕ್ಕೆ ಇವತ್ತು ನಡೀತಾ ಇರುವಂಥ ಈ ಹಲವಾರು ದಾಳಿಗಳೇ ಸಾಕ್ಷಿ. ಪಾಕಿಸ್ತಾನದ ಎಲ್ಲ ಕಂಟೆಂಟನ್ನು ತೆಗೆಯೋದಕ್ಕೆ ಐಬಿಯಿಂದ ಸೂಚನೆ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಎಲ್ಲ OTTಯಿಂದಲೂ ತೆಗೆಯುವಂತೆ ಸರ್ಕಾರದ ನಿರ್ದೇಶನ. ನೀವು ಗಮನಿಸ್ತಿರ್ಬೋದು ಯಾವ ರೀತಿಯ ದಾಳಿಗಳು ನಡೀತಾ ಇದೆ ಅಂತ ಹೇಳಿ. ನೋಡಿ, ಒಂದು ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಆ ಫೋಟೋ ಏನಿದೆ ಅದನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಪಾಕ್ ಕ್ಷಿಪಣಿಯನ್ನ ಭಾರತೀಯ ಸೇನೆ ಯಾವ ರೀತಿ ಉಡೀಸ್ ಮಾಡಿದೆ ಅಂತ ಹೇಳಿ. ರೈಟ್, ಇದೆಲ್ಲ ಒಂದು ಭಾಗ. ಆದರೆ ಮಾನಸಿಕವಾಗಿ ಪ್ರತಿಯೊಬ್ಬ ನಾಗರಿಕ ಇಲ್ಲಿ ಸರಿಯಾದ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಾನು ಈ ಕ್ಷಣದಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಕೇಂದ್ರ ಸರ್ಕಾರ ಇರ್ಬೋದು, ಸೇನಾ ವಿಭಾಗ ಇರ್ಬೋದು, ಭಾರತೀಯ ಜನರ ರಕ್ಷಣೆಗೆ ಕಟಿಬದ್ಧವಾಗಿ ನಿಂತುಕೊಂಡಿದೆ. ನೋಡಿ, ರೈಲು ನಿಲ್ದಾಣ, ವಿಮಾನ ನಿಲ್ದಾಣ, ಆಟೋ ಸ್ಟ್ಯಾಂಡು ತಗೊಳ್ಳಿಬೇಕಾದ್ರೆ ಅಥವಾ ಕ್ಯಾಬ್ಗಳ ನಿಲ್ದಾಣಗಳಿರ್ಬೋದು, ಎಲ್ಲ ಕಡೆ ಚೆಕ್ಕಿಂಗ್ ಸ್ವಲ್ಪ ಬಲಪಡಿಸ್ತಾರೆ. ಮೆಟ್ರೋ ನಿಲ್ದಾಣಗಳಿರ್ಬೋದು, ಎಲ್ಲ ಕಡೆ ಬಲಪಡಿಸ್ತಾರೆ. ಮಾಲ್ಗಳು ಬಲಪಡಿಸ್ತಾರೆ. ಸಂಪೂರ್ಣ ಸಹಕಾರವನ್ನು ನೀಡಿ. ಸುಮ್ಮನೆ ನಾಗರಿಕರು ಅಲ್ಲಲ್ಲಿ ಜಗಳಗಳನ್ನು ಮಾಡಿಕೊಂಡು ಅಲ್ಲೇನೋ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮೆಲ್ಲರ ರಕ್ಷಣೆಯ ಹೊಣೆಯನ್ನು ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಸೇನೆ ಹೊತ್ತುಕೊಂಡಿದೆ ಮತ್ತು ಆತಂಕ ಬೇಡ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಶ್ರೀಕಾಂತ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಶ್ರೀಕಾಂತ್ ಅವರಿಗೆ. ಇನ್ನು ಪತ್ರಕರ್ತರಾಗಿರುವಂತಹ ಮುಕುಂದ್ ಶೆಟ್ಟಿ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ನಿವೃತ್ತ ವಾಯುಸೇನಾ ಅಧಿಕಾರಿಯಾಗಿರುವಂತಹ ಶಿವಲಿಂಗಯ್ಯ ಅವರು. ಸರ್ ನಮಸ್ಕಾರ. ಶಿವಲಿಂಗಯ್ಯ ಸರ್, ನಾನು ನಿಮ್ಗೆ ಮಾತಾಡೋದು ಕೇಳಿಸ್ತಾ ಇದೆಯಾ? ರೈಟ್ ಸರ್, ನಮಸ್ಕಾರ. ಹಂಗೇರಿ ಸಂಪರ್ಕದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಅಲ್ಲೇನಾದ್ರೂ ಆಡಿಯೋಗಳನ್ನು ಆನ್ ಮಾಡಿದ್ರೆ ಮ್ಯೂಟ್ ಮಾಡ್ಬಿಡಿ ಸರ್. ರೈಟ್ ಸರ್, ಮಾತಾಡ್ತೀನಿ. ಹಂಗೇರಿ ಸಂಪರ್ಕದಲ್ಲಿ ನಿವೃತ್ತ ಕರ್ನಲ್ ಆಗಿರುವಂತಹ AJ ಭಂಡಾರಿ ಅವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ರೈಟ್ ಸರ್, ಇನ್ನು ನಿವೃತ್ತ ಕರ್ನಲ್ ಆಗಿರುವಂತಹ ಸಂಗಪ್ಪನವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ನಮಸ್ಕಾರ ಸರ್. ಸಂಗಪ್ಪ ಸರ್, ನಿಮ್ಮಿಂದನೇ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಏನಾಗ್ತಿದೆ ಸರ್ ರೈಟ್ ನೌ? ಸಿಚುವೇಶನ್ ಹೆಂಗಿದೆ ಭಾರತ ಮತ್ತು ಪಾಕಿಸ್ತಾನ ಅಂದಾಗ? ಭಾರತ ಮತ್ತು ಪಾಕಿಸ್ತಾನ, ಭಾರತದಲ್ಲಿ ರಕ್ತ ಕುದಿತಾ ಇದೆ ಮೇಡಮ್. ರಕ್ತ ಕುದಿತಾ ಇದೆ. ಇವಾಗ ಭಾರತ ಆಲ್ರೆಡಿ 4 ಯುದ್ಧಗಳನ್ನು ನೋಡಿದ್ದಾಗಿದೆ. 68ರಲ್ಲಿ, 48ರಲ್ಲಿ, 65ರಲ್ಲಿ, 71ರಲ್ಲಿ, 91ರಲ್ಲಿ ಎಲ್ಲ 4 ಯುದ್ಧಗಳಲ್ಲಿ ಅದು ಪರಾಜಯ ಕಂಡ್ರು. ಪಾಕಿಸ್ತಾನ ಇವತ್ತಿನ ದಿನ ಅದು ಮಾಡುವಂತ ಕೃತಿ ಬಹಳ ಹೀನವಾದದ್ದು. ಅದಕ್ಕಾಗಿ ಇವತ್ತಿನ ದಿನ ಅದನ್ನ ಪೂರ ಧ್ವಂಸ ಮಾಡಿ ಪಾಕಿಸ್ತಾನ ನಿಶಾನ ಇಲ್ದಂಗ್ ಮಾಡಿ ಅವು ಇವತ್ತು ಅದನ್ನು ಸಮಾಪ್ತ ಮುಗಿಸುವ ಅದನ್ನು ಮುಂದಿನ ಕಾರ್ಯಕ್ರಮ ಕರೆಕ್ಟ್ ಮಾಡ್ಬಿಡ್ಬೇಕಂತೇಳಿ ನಮ್ಮ ಭಾರತದ ಪ್ರಧಾನಮಂತ್ರಿ ಅವರು ಈ ಒಂದು ನಿರ್ಧಾರ ಮಾಡಿದ್ದಾರೆ. ಅದು ಆ ನಿರ್ಧಾರ ಮುಗಿಯುವವರೆಗೂ ಈ ಒಂದು ಕಾರ್ಯಕ್ರಮ ಯುದ್ಧದ ಸಿಂಧೂರ ಏನ್ ನಡೆದಿದೆ ಇದು ನಿಲ್ಲಂಗಿಲ್ಲ ಮೇಡಮ್. ರೈಟ್ ಸರ್, ಮಾತಾಡ್ತೀನಿ. ಭಂಡಾರಿ ಸರ್, ನೀವು ಹೇಳಬೇಕು. ಲಾಹೋರ್ ಆಯ್ತು, ಸಿಯಾಲ್ಕೋಟ್ ಆಯ್ತು, ರಾವಲ್ಪಿಂಡಿ ಆಯ್ತು. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ಲಾಮಾಬಾದ್ ಆಗಿರಬಹುದಾ? ಪಾಕಿಸ್ತಾನದ ರಾಜಧಾನಿ ಆಗಿರಬಹುದಾ? ಆ ನೆಕ್ಸ್ಟ್ ಮೂವ್ ಅನ್ನ ನಿರೀಕ್ಷೆ ಮಾಡಬಹುದಾ? ಏನಾಗ್ತಿದೆ ಸರ್ ಪ್ರೆಸೆಂಟ್ ಸ್ಟೇಟಸ್ ನ ಎಕ್ಸ್ಪ್ಲೈನ್ ಮಾಡಬಹುದಾ? ನೋಡಿ, ನಾವು ಬಹಳ ಇದರಲ್ಲಿ ಜಂಪ್ ಮಾಡೋದಿಲ್ಲ. ಈಗ ಆಗುದಾದ್ರೆ ಇದಕ್ಕೆ ಮೊದಲು ಅಲ್ಲಿ ಹೋಗ್ತಿದ್ದು, ನಾವು ಹತ್ತಿರ ಹೋಗಿ ಬಂದಿದ್ದೇವೆ. ಈಗ ಎಲ್ಲ ರೇಡರ್ ಅನ್ನು ಎಲ್ಲ ತೆಗೆದಿದ್ದೇವೆ. ಈಗ ಫ್ಲೈಟ್ ಇದು ಫ್ಲೈಗ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಇದು ನಾವೆಲ್ಲ ಇಂಡಿಕೇಟ್ ಮಾಡೋದು ಅವರಿಗೆ, ನೀವು ಬೇಡ ನೋಡಿ, ನಾವು ಒಂದೊಂದೇ ತೆಗಿತಾ ಇದ್ದೇವೆ. ಈಗ ರ್ಯಾಡರ್ ಅನ್ನು ಇವರ ಆಂಟಿ ಇದನ್ನು ನಾವು ತೆಗೆಯುವಾಗ ನಾವು ಅಲ್ಲಿ ಹಾಕ್ಬಿಟ್ಟು ಅವರ ಹೆಡ್ ಕ್ವಾರ್ಟರ್ಗೂ ಹಾಕ್ಬೋದಿತ್ತು, ಹಾಕ್ಲಿಲ್ಲ. ಒಂದೇ ಕೈ ತುಂಡು ಆದಾಗ ತುಂಡು ಮಾಡಿದಾಗೆ ಮಾಡಿದ್ದೇವೆ. ಈಗ ಅವ್ರು ಕಂಪ್ಲೀಟ್ ಅವ್ರದ್ದು ಚೈನಾದ್ದು ಇದು ರ್ಯಾಡರ್ ಹೋಯ್ತು, ಎಲ್ಲ ಹೋಯ್ತು.
ಇದಕ್ಕೆ ನಾವು ನಿನ್ನೆ ಅವರು ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡದಿದ್ರೆ 10-15 ಜಾಗಕ್ಕೆ ಅವರು ಟ್ರೈ ಮಾಡಿದ್ದಾರೆ. ಆದ್ರೆ ಅದೆಲ್ಲ ಫೇಲಿಯರ್ ಆಗುಂಟು. ಇಲ್ಲದಿದ್ರೆ ನಾವು ಮಾಡ್ತಿದ್ದಿಲ್ಲ ಇತ್ತು. ಈಗ ಒಂದೊಂದೇ ನಾವು ತೋರಿಸ್ತೇವೆ. ನಮ್ಗೆ ನಾವು ಆಂಗ್ಸೈಟಿ ಇಲ್ಲ ಅವರ ನಮಗೆ ನಮಗೆ ಆಕ್ಯುಪೈ ಮಾಡುವ ಏನು ಇರಾದ ಇಲ್ಲ. ಅವರು ನಮ್ಮ ಈ ಎಲ್ಲ ಈ ಟೆರರಿಸ್ಟ್ ಅನ್ನು ತೆಗೆಯುವುದು ಮಾತ್ರ. ನಮ್ದು ಯುದ್ಧ ಟೆರರಿಸ್ಟ್ ಮುಗಿದಾಯ್ತು, ನಮ್ಮ ಯುದ್ಧ ಮುಗೀತು. ನಾವು ಅದನ್ನು ಹೇಳಿದ್ದೇವೆ, ವರ್ಲ್ಡ್ಗೆ ಹೇಳಿದ್ದೇವೆ, ನಮ್ದು ಆಯ್ತು. ಇನ್ನು ಪಾಕಿಸ್ತಾನದ ಮೇಲೆ ಇರುದು. ಈಗ ಅವರು ಅದು ಸಂವೇದನೆ ತಕೊಂಡು ಇದನ್ನು ಅಲ್ಲೇ ಮುಚ್ಚಿದ್ರೆ ಆಯ್ತು. ಇಲ್ಲ ಅವರು ಅಗ್ರೆಷನ್ ಮಾಡಿದ್ರೆ ಇನ್ನು ಅವ್ರದ್ದು ಪಾಕಿಸ್ತಾನವನ್ನೇ ಕಂಪ್ಲೀಟ್ ಡೆಮಲಿಷ್ ಮಾಡ್ಬೇಕಾಗ್ತದೆ. ಇದು ಹುಚ್ಚತನ. ಅವರಿಗೆ ಬೇಡ ಬೇಡ ಅಂತ ಹೇಳಿ ನಮ್ಮವರು ರಿಪೀಟೆಡ್ಲಿ ಹೇಳ್ತಾರೆ. ಅಂದ್ರೆ ಈಗ ನೋಡಿ, ಬಲೂಚಿಸ್ತಾನವನ್ನು ಅವರು ಅಟ್ಯಾಕ್ ಮಾಡಿದ್ರು ಇವರಿಗೆ ಬಿಯಲ್ಲಿ, ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಸಮೇತ ಹೇಳಿದ್ದಾರೆ, ಒಂದು ವೇಳೆ ಯುದ್ಧ ಆದ್ರೆ ನಾವು ಭಾರತದ ಒಟ್ಟಿಗೆ ಇದ್ದೇವೆ. ಈಗ ಒಳಗೆ ಇದು ಸ್ಪ್ಲಿಟ್ ಆಗ್ತದೆ, ಅವರಲ್ಲಿ ಜಗಳ ಆಗ್ತಾ ಇದೆ. ಜನರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಮೇಲೆ ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾರೆ, ಎಲಿಗೇಷನ್ ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಅವರಿಗೆ ಮುಖ ತೋರಿಸಲಿಕ್ಕೆ ಆಗುದಿಲ್ಲ. ಇದನ್ನು ಕವರ್ ಮಾಡ್ಲಿಕ್ಕೆ ಈಗ ಸ್ವಲ್ಪ ಆಕ್ಷನ್ ಮಾಡಬಹುದು. ಸ್ವಲ್ಪ ಮಾಡಿದ್ದಾರೆ, ನಿನ್ನೆ ಮಾಡಿದ್ದಾರೆ. ಅದು ಮಾಡಿದ್ರಿಂದಾಗಿ ಇವತ್ತು ನಾವು ಸ್ವಲ್ಪ ತೋರಿಸಿದೆವು. ಇನ್ನು ಮಾಡಿದರೆ ಇನ್ನೂ ಅದನ್ನು ಅವರಿಗೆ ಬಹಳ ಡ್ಯಾಮೇಜ್ ಆಗ್ಬೋದು. ರೈಟ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ, ಹಂಗೆ ಸಂಪರ್ಕದಲ್ಲಿರಿ. ಶಿವಲಿಂಗಯ್ಯ ಸರ್, ಗೋ ಅಹೆಡ್. ಭಾರತದ ನಾಗರಿಕರ ಸಾವು ಸಂಭವಿಸಿದೆ ಸರ್. ಈಗ ನೋಡಿ, ಒಂದು ಸ್ಟ್ರೈಕ್ ಮಾಡಿದ ನಂತರದ ಸಂದರ್ಭದಲ್ಲಿ, ಒಂದು ಏರ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಆದ ಮೇಲೆ ಭಾರತದ ಟಾರ್ಗೆಟ್ ಇಸ್ ಕ್ಲಿಯರ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೇಳಿದ್ದಾಯ್ತು. ಬಟ್ ಅಪ್ರಚೋದಿತ ಗುಂಡಿನ ದಾಳಿಯೂ ನಡೀತಾ ಇದೆ, ಭಾರತದ ನಾಗರಿಕರ ಸಾವು ಸಂಭವಿಸಿದೆ. ಈ ಮೂಮೆಂಟ್ ಅಲ್ಲಿ ಭಾರತದ ನಿಲುವು ನಿರ್ಧಾರಗಳು ಹೆಂಗೆ ಸರ್? ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? 6 ಮತ್ತು 7ರ ಮಧ್ಯರಾತ್ರಿಲಿ ಏನು ಆಪರೇಷನ್ ಸಿಂಧೂರ ಪ್ರಾರಂಭ ಆಯ್ತು, ಅದಾದ ನಂತರ 7ನೇ ತಾರೀಕು ಎಲ್ಲ ಒಂದಷ್ಟು ಪಿಕ್ಚರ್ ನಮ್ಗೆ ಏನೇನಾಯ್ತು ಅಂತ ಸಾಕಷ್ಟು ಮಾಹಿತಿ ಬಂತು. ಅದು ಸ್ಪಷ್ಟ ಮಾಹಿತಿ ಇರ್ಲಿಲ್ಲ. ನಮ್ಮ ಏನು ಒಂದು ಯೋಚನಾ ಇದಿತ್ತು ಅಂದ್ರೆ, ಈಗ ಪಾಕಿಸ್ತಾನಕ್ಕೆ ಯಾರ್ದು ಬೆಂಬಲ ಇಲ್ಲ. ಅವರ ಆಲ್ ವೆದರ್ ಫ್ರೆಂಡ್ ಚೈನಾ ಕೂಡ ಅವ್ರ ಜೊತೆನಲ್ಲಿ ಅಷ್ಟು ಇಲ್ಲ ಅಂತ ಕಾಣ್ತಾ ಇದೆ. ಇನ್ನು ಅವ್ರಿಗೆ 3 ಅಷ್ಟೇ ಫ್ರೆಂಡ್ಸ್ ಇದ್ದಿದ್ದು, ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇನ್ನೊಂದು ಸೌದಿ ಅರೇಬಿಯಾ, ಇದು ಚೈನಾ. ಆದ್ರಿಂದ ನಮ್ಮ ಅಸಂಪ್ಷನ್ ಏನಿತ್ತು ಅಂದ್ರೆ ಪಾಕಿಸ್ತಾನ್ ಕೌಂಟರ್ ಅಫೆನ್ಸಿವ್ ಮಾಡದೇ ಇರ್ಬೋದು ಅನ್ನೋದು ಇತ್ತು. ಆದ್ರೆ ಈಗ ಒಂದು 2 ಗಂಟೆಯಿಂದ ಬಂದಿರೋ ನ್ಯೂಸ್ ಮಾಹಿತಿ ನೋಡಿದ್ರೆ ಅವರು ಕೌಂಟರ್ ಅಫೆನ್ಸಿವ್ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನಾಗರಿಕ ಸತ್ರು ಅಂತ ಹೇಳಿದ್ರೆ ಅದು ಆರ್ಟಿಲರಿ ಫೈರ್ ಅಲ್ಲಿ ಆಗಿರೋದು ಬಾರ್ಡರ್ ಅಲ್ಲಿ, ಅಲ್ಲಿ LOC, ಆಮೇಲೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ. ಈಗ ನಾವು ಲಾಹೋರ್, ಆಮೇಲೆ ಇನ್ನ ರಾವಲ್ಪಿಂಡಿ 2-3 ರಡಾರ್ ಇನ್ಸ್ಟಾಲೇಷನ್ ನಮ್ಮ ಮಿಸೈಲ್ಗಳು ಅದನ್ನ ಹೊಡೆದಿದ್ದಾರೆ. ಸೊ ನಮ್ಮ ಏನು ಆಪರೇಷನ್ ಸಿಂಧೂರ್ ಆಯ್ತು, ಇಟ್ ವಾಸ್ ವೆರಿ ಮೆಟಿಕ್ಯುಲಸ್ಲಿ ಪ್ಲಾನ್. ದೇರ್ ವಾಸ್ ಝೀರೋ ಕೊಲಾಟರಲ್ ಡ್ಯಾಮೇಜ್. ನಾವು ಅವರ ನಾಗರಿಕರಿಗಾಗ್ಲಿ, ಅವರ ಸೈನ್ಯಕ್ಕಾಗ್ಲಿ, ಅವರ ಸೈನ್ಯದ ಮೂಲಭೂತ ಎಕ್ವಿಪ್ಮೆಂಟ್ಗಾಗ್ಲಿ ಯಾವುದೇ ಡ್ಯಾಮೇಜ್ ಇಲ್ದಾಗೆ ಇಟ್ ವಾಸ್ ಅ ವೆರಿ ಕ್ಲೀನ್ ಆಪರೇಷನ್. ವರ್ಲ್ಡ್ ಓವರ್ they were watching, and our armed forces have executed one of the finest offensive operation. ಈಗ ಕರ್ನಲ್ ಭಂಡಾರಿ ಅವರು ಹೇಳಿದಾಗೆ ಅವರು ಸೌಮ್ಯವಾಗಿ ಇರ್ಬೇಕಾಗಿತ್ತು, ಸೌಮ್ಯವಾಗಿ ಇರ್ತಾರೆ ಅಂತ ನಾವು ಭಾವಿಸಿದ್ದು. ಕರೆಕ್ಟ್. ಈಗ ನನಗೆ ಅವರು ಎಸ್ಕಲೇಷನ್ ಲ್ಯಾಡರ್ ನ ಹತ್ತುತ್ತಾ ಇದ್ದಾರೆ. ದಿಸ್ ಇಸ್ ಸಮಥಿಂಗ್ ಡೇಂಜರಸ್. ಎರಡೂ ನಾವು ಹಗುರವಾಗಿ ಮಾತಾಡಕ್ ಇಷ್ಟಪಡಲ್ಲ ನಾನು. ನಾವು 2 ದೇಶಗಳು ಅಣ್ವಸ್ತ್ರ ಹೊಂದಿದ್ದೀವಿ, ಅವ್ರ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಏನು ಈ ಎಸ್ಕಲೇಷನ್ ಲ್ಯಾಡರ್ ಸಡನ್ ಆಗಿ ರೈಸ್ ಆಯ್ತು, ಇದು ನನಗೊಂದು ಸ್ವಲ್ಪ ಎಲ್ಲಿ ಹೋಗ್ತಾ ಇದೆ ಅಂತ ಆತಂಕ ಆಗಿದೆ. ಈಗ ವರ್ಲ್ಡ್ ಪವರ್ಸ್ ಯಾರ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ, ಚೈನಾ ಕೂಡ ಇಂಡೋಪಾಕ್ ವಾರ್ ಆಗೋದಕ್ಕೆ ಬೇಡ ಅನ್ನೋ ರೀತಿಲೇ ಮೊನ್ನೆ ಮಾತಾಡಿದ್ದಾರೆ. ಅವರು ಮಾತುಕತೆಯಲ್ಲಿ ಬದಲಾಯಿಸ್ಕೋಬೇಕು ಅಂತ. ಈಗ ಪಾಕಿಸ್ತಾನ ಏನು ಆತ್ಮಹತ್ಯೆ
ದಾರಿ ಹಿಡಿದಾಗೆ ಕಾಣ್ತಾ ಇದೆ ಅಂತ ನನ್ನ ಭಾವನೆ. ಓಕೆ ಓಕೆ, ಗಾಟ್ ಇಟ್ ಸರ್. ಸ್ವಲ್ಪ ಗಂಭೀರವಾಗಿದೆ ಅಂತ ಆಯಿತು ಸಿಚುವೇಶನ್. ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇವತ್ತು ಶ್ರೀಕಾಂತ್ ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಭಾರತದ ಕಾರ್ಯದರ್ಶಿಗಳ ಜೊತೆ ಮಾತುಕತೆಯನ್ನು ನಡೆಸುವ ಸಂದರ್ಭದಲ್ಲಿ ಪ್ರಮುಖವಾಗಿ ದೇಶದ ನಾಗರಿಕರ ರಕ್ಷಣೆಯ ಬಗ್ಗೆ ಮತ್ತು ಮೂಲಸೌಕರ್ಯಗಳನ್ನು ಒದಗಿಸುವ ಬಗ್ಗೆನೇ ಪ್ರಮುಖವಾಗಿ ಚರ್ಚೆ ಮಾಡಿದ್ದಾರೆ. ಸೊ ಎಂಥದ್ದೇ ಸಿಚುವೇಶನಲ್ಲಿ ನಾಗರಿಕರ ರಕ್ಷಣೆ ಅಂದಾಗ ಯಾವ ರೀತಿ, ಯಾವ ಥರ ಪ್ಲ್ಯಾನ್ ಮಾಡಬೇಕು ಮತ್ತು ನಾಗರಿಕರು ಹೆಂಗಿರಬೇಕು? ಮೇಡಮ್, ಫಸ್ಟು ನಮ್ಮ ಮಿಲಿಟ್ರಿ ಅವ್ರಿಗೆ ಸಲ್ಯೂಟ್ ಮಾಡಿ, ಆಮೇಲೆ ನಮ್ಮ ಗೌರ್ಮೆಂಟ್ಗೆ ಒಂದು ಸುತ್ತ ಕಾರ್ಯಕ್ರಮ ನಾನು ಮಾತಾಡಬೇಕು ಅಂತ ಇದ್ದೀನಿ. ಯಾಕೆಂದರೆ ಅವರು ಇವತ್ತಿನ ದಿವಸ ಒಂದು ಸ್ಟೆಪ್ ತೊಗೊಂಡು ಅವರು ಪಾಕಿಸ್ತಾನ ಇಷ್ಟೊಂದು ಗಲಾಟೆಗಳು, ಪಾಪ ನಮ್ಮ ಪುಲ್ಗಾಮಲ್ಲಿ ಗಲಾಟೆ ಮಾಡಿದ್ಮೇಲೆ ಒಂದು 6 ದಿವಸ 8 ದಿವಸ ಕಾಯ್ಕೊಂಡು ಇವರು ಎಲ್ಲ ಮಿಲಿಟ್ರಿ ಆಫೀಸರ್ ಜೊತೆನೂ ಮೀಟ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಕರೆಕ್ಟಾಗಿ ಹೇಗೆ ಹೋಗಿ ಅಲ್ಲಿ ಹೊಡೆದು ಬಂದಿರೋದು, ಅವ್ರಿಗೆ ಅಲ್ಲಿ ಹೊಡ್ತಾ ತಿಂದಿರೋರ್ಗೆ ಬಿಟ್ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ದಿರೋ ಥರ ವಾಪಸ್ಸು ನಮ್ಮ ಇಂಡಿಯಾಗೆ ವಾಪಸ್ ನಮ್ಮ ಸೇರ್ಕೊಂಡಿದ್ದಾರೆ ನಮ್ಮ ಜಾಗಕ್ಕೆ. ಈ ಥರ ಪ್ಲಾನಿಂಗ್ ಇದುವರೆಗೂ ಯಾರೂ ಮಾಡಿರಲಿಲ್ಲ. ಮುಂಚೆ ಏನಾಗ್ತಾಯಿತ್ತು, ನಮ್ಮ ಮೇಲೆ ಯಾರೋ ದಾಳಿಗಳು ಮಾಡ್ತಾಯಿದ್ರು, ಬೇರೆ ಮುಂಚೆ ದಾಳಿಗಳಾದಾಗ ಏನಾಗ್ತಾಯಿತ್ತು ಅಂದರೆ ಆವಾಗ ಮಾಡಿ ಅದನ್ನು ಬೇರೆ ಬೇರೆ ಕಡೆಯಿಂದ ಪರ್ಮಿಷನ್ ತೊಗೊಂಡು ನೆಕ್ಸ್ಟ್ ಸ್ಟ್ರೈಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದೆ ಹೋಗಬೇಕಾಗ್ತಿತ್ತು. ಇವಾಗ ಏನಾಗಿದೆ, ಆ ಥರದಕ್ಕೆ ಫುಲ್ ಪವರ್ ಇದೆ ಇವಾಗ. ಆಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಮಾಡಿದ್ದು ಸಕ್ಸಸ್ ಆಗಿ ವಾಪಸ್ ಬರ್ತಾಯಿದೆ. ಆಮೇಲಿಂದ ನಾವು ಮಾಡ್ತಿರೋ ಸ್ಟ್ರೈಕ್ ಏನಾಗ್ತಾ ಇದೆ ಅಂದರೆ, ಬೇರೆ ಯಾವುದೇ ನಾಗರಿಕರಿಗೆ, ಪಾಕ್ ನಾಗರಿಕರಾಗಲಿ ಬೇರೆ ಯಾರೇ ನಾಗರಿಕರಿಗೂ ತೊಂದರೆ ಕೊಡ್ದಿರ, ಇವ್ರಿಗೆ ಏನು ಏಮ್ ಇದೆ, ಟೆರರಿಸ್ಟ್ ಏನಿದೆ ಟೆರರಿಸ್ಟ್ ಹೊಡಿತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಈ ಥರ ಕಾರ್ಯಾಚರಣೆ ಇದುವರೆಗೂ ವರ್ಲ್ಡಲ್ಲಿ ಎಲ್ಲೂ ನಡೆದಿಲ್ಲ. ಆದ್ದರಿಂದ ಬೇರೆ ಎಲ್ಲ ದೇಶಗಳು ನಮ್ಮ ಇಂಡಿಯಾನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದನ್ನು ಸಪೋರ್ಟ್ ಮಾಡದಿರೋಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಬೇರೆ ಎಲ್ಲೇ ಇಸ್ರೇಲ್ ದಾಳಿ ಆಗಲಿ ಬೇರೆ ದಾಳಿಗಳು ಯಾವುದೇ ತೊಳಿ ಅದರಲ್ಲಿ ನಾಗರಿಕರ ಮೇಲೆ ಆಗ್ತಾಯಿತ್ತು, ಅಲ್ಲಿ ಸಾವು ನೋವುಗಳಾಗ್ತಾಯಿತ್ತು. ಬಟ್ ಈ ಸತಿ ನಮ್ಮ ಇಂಡಿಯಾ ದಾಳಿ ಹೇಗಿದೆ ಅಂದರೆ ಎಲ್ಲೂ ಕಿಂಚತ್ತು ಯಾರಿಗೂ ತೊಂದರೆ ಕೊಡ್ದಿರ, ಯಾರು ಹೊಡಿಬೇಕು ಅವ್ರಿಗೆ ಮಾತ್ರ ಹೊಡಿತಿದ್ರೆ. ಮುಂಚೆ 26/7 ಆಯಿತು, ಅದರಿಂದ ಏನೂ ಆಗಲಿಲ್ಲ, ಅದರಿಂದ ಎಲ್ಲ ಕೈ ಕಟ್ಕೊಂಡೇ ಕೂತ್ಕೊಳ್ತಾ ಇದ್ರು. ಈ ಸತಿ 3 ಊರಿ ಸ್ಟ್ರೈಕ್ ಮಾಡಬೇಕು ಅನ್ನೋ ಒಂದು ಸತಿ ಮಾಡಿದ್ರು ಸುಮ್ಮನೆ ಇದ್ರು. ಈ ಸತಿ ಇದು ಭಾಳ ಹೆಚ್ಚುತ್ತಾ ಇದೆ, ಇದನ್ನು ತಡಿಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾ ಗೌರ್ಮೆಂಟ್ ಡಿಸೈಡ್ ಮಾಡಿ ಸರಿಯಾಗಿ ಸ್ಟ್ರೈಕ್ ಮಾಡಿ 9 ಕಡೆ ದಾಳಿ ಮಾಡಿ 9 ಕಡೆನೂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ವಾಪಸ್ ಬಂದಿದೆ. ಇದನ್ನು ಏನು ಮಾಡಬೇಕು ಅಂದರೆ ನೆಕ್ಸ್ಟು 6 ಮಂತ್ಸು 8 ಮಂತ್ಸು ಇದನ್ನೇ ಹತೋಟಿಗೆ ಇಟ್ಕೊಂಡು ಟೋಟಲಿ ಟೆರರಿಸ್ಟ್ನ ಡೆಸ್ಟ್ರಾಯ್ ಮಾಡಿದ್ರೆ ನಮ್ಮ ಪಕ್ಕದಲ್ಲಿ ನಾವು ಇಂಡಿಯಾ ಸೇಫ್ ಆಗಿರ್ತೀವಿ. ನಮ್ಮ ಇದುವರೆಗೆ ಏನು ಮಾಡಬೇಕು ಅಂತ ನಾವೇನು ಹೇಳ್ತಾ ಇದೀವಿ ಅಂದರೆ, ಇವಾಗ ನಮ್ಮ ಅಲ್ಲ, ಪಾಕಿಸ್ತಾನದ ಧೋರಣೆ ಹೆಂಗೆ ಅಂದರೆ ಇವತ್ತು 70 ಹೋದ್ರೆ ದಟ್ ಡಸಂಟ್ ಮ್ಯಾಟರ್ ಅವರಿಗೆ. ನೆಕ್ಸ್ಟ್ ನಾವು 100 ಮಂದಿನ ತಯಾರು ಮಾಡೋಕ್ಕೆ ಗೊತ್ತು, ಅವರು ಹೋದರೆ ಇನ್ನೊಂದು 100 ನಾವು ತಯಾರು ಮಾಡ್ತೀವಿ ಅನ್ನುವಂಥ ಮನೋಭಾವದವರು. ನೀವು ಬೇರೆ ಮಟ್ಟದಿಂದ ಆ ಭಯೋತ್ಪಾದನೆಯನ್ನು ತೆಗಿಬೇಕು ಅನ್ನೋದಾದರೆ ವಿಚ್ ಇಸ್ ನಾಟ್ ಸೋ ಈಸಿ ಅಂತ ಅನ್ಕೋತೀನಿ. ಇಲ್ಲ ದಿವೇಶ್ವರ, ನಮ್ಮ ಕನೆಕ್ಷನ್ಸು ಕಾಂಟ್ಯಾಕ್ಟ್ಸ್ ಏನಿದೆ ಅಂದರೆ ಇಷ್ಟು ಈ ಜಾಗದಲ್ಲಿ ಇತ್ತಿತ್ತು ಅಂದಿದ್ದು ಇವತ್ತು ಗೊತ್ತಿರಲಿಲ್ಲ. ಇದೆಲ್ಲ ಗೊತ್ತಿತ್ತು, ಯಾವುದೋ ಒಂದು ಪ್ಲಾನ್ಗೆ ವೆಯ್ಟ್ ಮಾಡ್ತಾಯಿದ್ರು. ಕರೆಕ್ಟಾಗಿ ಪ್ಲಾನನ್ನು ಸ್ಟ್ರೈಕ್ ಮಾಡಿದ್ದಾರೆ. ಇವಾಗ ಇದೇ ಈ ಟೈಮಲ್ಲೇ ಒಂದು ಡಿಸಿಷನ್ ತೊಗೊಂಡವರು ಇನ್ನು 6 ತಿಂಗಳು 8 ತಿಂಗಳು 10 ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿ ಎಲ್ಲೆಲ್ಲಿ ಟೆರರಿಸ್ಟ್ ಇರ್ತದೆ. ನಾವೇನು ನಾಗರಿಕರ ಮೇಲೆ ಬೇರೆಯವ್ರ ಮೇಲೆ ನಾವು ಯುದ್ಧ ಮಾಡ್ತಾ ಇಲ್ಲ, ನಾವು ಮಾಡ್ತಿರೋದು ಓನ್ಲಿ ಟೆರರಿಸ್ಟ್. ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಸ್ಟಾಪ್ ಮಾಡಬೇಕು. 8 ತಿಂಗಳು 10 ತಿಂಗಳು ಅದೊಂದ್ರ ಮೇಲೇ ಇವರು ನಿಗಾ ವಹಿಸ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇದೆ. ಓಕೆ, ನಾಗರಿಕರ ರಕ್ಷಣೆಯ ಬಗ್ಗೆ, ನಾಗರಿಕರ ರಕ್ಷಣೆ ನೋಡಿ ಮಾರ್ಕ್ ಡೀಲ್ ಮಾಡಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಪೂರಾ ಇಂಡಿಯಾಲಿ ಎಲ್ಲರಿಗೂ ಒಂದು ಜೋಶ್ ಬಂತು, ನಾವು ಇಂಡಿಯಾ ಜೊತೆ ಸೇರ್ಕೋಬೇಕು, ಗೌರ್ಮೆಂಟ್ ಏನೋ ಮಾಡ್ತಾ ಇದ್ದಾರೆ. ನಮಗೂ ಇಂಡಿಯಾಗೂ ಪಾಕಿಸ್ತಾನಕ್ಕೆ ಏನಿದೆ, ಪಾಕಿಸ್ತಾನದಲ್ಲಿರೋ ಜನಗಳು ಕೂಡ ನರಳ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಏನಾಗ್ಬಿಡ್ತದೆ ಇಂಡಿಯಾ ಸ್ಟ್ರೈಕ್ ಮಾಡಿದೆ ಅಂತ. ಬಟ್ ನಮ್ಗೆ ಆ ಥರದ್ದು ಏನಿಲ್ಲ. ಬಟ್ ಈವನ್ ಉತ್ತರ ಭಾರತದವ್ರಿಗೆ ಒಂದು ಸ್ವಲ್ಪ ಭಯ ಇರ್ಬೋದು. 1971ನಲ್ಲಿ ನಾವು ಕೇಳಿದ್ವಿ ಈ ಥರ ಏನಂದರೆ, ಯಾವುದಾದ್ರೂ ಯುದ್ಧ ವಿಮಾನಗಳ ಮೇಲ್ಗಡೆ ಹೋಗ್ಬೇಕು ಅಂದರೆ ಮಲ್ಕೋಬೇಕು, ಕತ್ಲು ಲೈಟ್ ಆನ್ ಮಾಡಬಾರ್ದು ಅನ್ನೋದಿತ್ತು. ಇವಾಗ ಆ ಥರದ್ದು 25 ವರ್ಷ ಆದಮೇಲೆ ಅಟ್ಲೀಸ್ಟ್ ನಮ್ಗೆ ಏನೋ ಒಂದು ಹೇಳ್ತಾ ಇದ್ದಾರೆ, ನಮ್ಮ ದೇಶಕ್ಕೆ ಒಂದು ಒಳ್ಳೇದಾಗಬೇಕು ಅಂತ. ಜನಗಳು ಅವ್ರಿಗೆ ಅಡ್ಡಿ ಮಾಡ್ದಿರ ಗೌರ್ಮೆಂಟ್ ಏನು ಹೇಳ್ತದೆ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಕೂಡ ಪೂರಾ ಸಪೋರ್ಟ್ ಮಾಡ್ತಾ ಇದೆ. ನಿನ್ನೆ ಮಾಕ್ ಡ್ರಿಲ್ ಅಲ್ಸೂರಲ್ಲಿ ಆಗಿದೆ. ಅದೇ ಥರ ಎಲ್ಲೆಲ್ಲಿ ಡ್ರಿಲ್ಗಳಾಗತ್ತೋ, ಪ್ಲಸ್ ಇವಾಗ ಸಪ್ರೇಟ್ ಚೆಕಿಂಗ್ ಏನಾದರೂ ಅಡ್ಡ ನಿಂತ್ಕೊಂಡ್ರೆ ಅದನ್ನು ಕೋಆಪರೇಟ್ ಮಾಡಿ 10 ನಿಮಿಷ 15 ನಿಮಿಷ 20 ನಿಮಿಷ ತೊಂದರೆ ಆಗ್ಬೋದು. ಅದನ್ನು ಬೇಜಾರು ಮಾಡ್ಕೊಳ್ತೀರಾ, ಪೊಲೀಸ್ಗಾಗಲಿ ಯಾರಿಗೂ ಮಿಲಿಟ್ರಿ ಅವ್ರಿಗೂ ತೊಂದರೆ ಕೊಡ್ದಿರಾ ಸಹಕರಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ರೈಟ್ ಮುಕುಂದ್, ಎಲ್ಲವೂ ಪ್ಲ್ಯಾನ್ ಆಗಿಬಿಟ್ಟಿರುತ್ತೆ. ಈಗ IPL ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎನಿ ಇವೆಂಟ್ಸ್ ಇರ್ಬೋದು. ಬಟ್ ಈ ಒಂದು ಯುದ್ಧದ ಸನ್ನಿವೇಶಗಳು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ? ಈಗ ರಾವಲ್ಪಿಂಡಿಯಿಂದ ಬರೋಣ. ಇವತ್ತಿನ ಒಂದು ದಾಳಿ ಆಗಿರೋದು ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ. ಇಲ್ಲಿ ಒಂದು ಇದನ್ನು ಹೇಳ್ತೀನಿ,
ಪಾಕಿಸ್ತಾನ ಕ್ರಿಕೆಟ್ ಕೂಡ ಸಾಕಷ್ಟು ವರ್ಷಗಳು ಕಾಂಟ್ರವರ್ಷಿಯಲ್ ಆಗೇ ಬಂದಿರುವಂಥದ್ದು. ಈ ನಾವು ಗಮನಿಸಿದ್ರೆ 2009ರಲ್ಲಿ ಘಟನೆ ಆಗಿದ್ದು, ಏನ್ ಕ್ರಿಕೆಟ್ ಶ್ರೀಲಂಕಾ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು, ಆ ಟೈಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದ್ದು ಇದೇ ಶ್ರೀಲಂಕಾ ಮೇಲೆ ಇದೇ ಮುರಳೀಧರನ್ ಅವರು ಬದುಕು ಬಂದಿದ್ದ ಅವತ್ತು. ಆವತ್ತಾದ್ಮೇಲೆ ಎಷ್ಟೋ ಒಂದು 10 ವರ್ಷಗಳ ಕಾಲ ಅವ್ರು ಪಾಕಿಸ್ತಾನಕ್ಕೆ ಹೋಗಿಲ್ಲ. ಮೊನ್ನೆ ಅವರು 2000 ಕೊರೋನಾ ಟೈಮಲ್ಲಿ ಅವರು ಮತ್ತೆ ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ರು. ಬಟ್ ಇವತ್ತು ಇಂಡಿಯನ್ ಇದು ಡ್ರೋನ್ ಬಂದು ಅಲ್ಲಿ ಬಾಂಬ್ ನಡೆಸಿರೋದು. ಇದೇ ರಾವಲ್ಪಿಂಡಿಗೆ ಅವ್ರಿಗೆ ಎಂತ ಪರಿಸ್ಥಿತಿ ಇದೆ ಅಂದ್ರೆ ಪಾಕಿಸ್ತಾನದಲ್ಲಿ ಮೊನ್ನೆ ಒಂದು 6 ತಿಂಗಳ ಮುಂಚೆ ಚಾಂಪಿಯನ್ಸ್ ಟ್ರೋಫಿ ನಡೀತು, ಭಾರತ ಅಲ್ಲಿಗೆ ಹೋಗಿರ್ಲಿಲ್ಲ. ಇದೇ ರಾವಲ್ಪಿಂಡಿಗೆ ICC ಎಷ್ಟೋ ಕೋಟಿಗಳನ್ನು ಕೊಟ್ಟು, ಏನು 200-300 ಕೋಟಿಗಳನ್ನು ಕೊಟ್ಟು ಇದೇ ರಾವಲ್ಪಿಂಡಿ ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತ ದುಡ್ಡು ಕೊಟ್ಟಿದ್ರು. ಅದನ್ನು ಕೂಡ ಅವ್ರು ಕರೆಕ್ಟಾಗಿ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಅಂತ ಪರಿಸ್ಥಿತಿ ಇವತ್ತು ರಾವಲ್ಪಿಂಡಿ ಮತ್ತೆ ಅವರು ಇದು ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಇರುವಾಗ, ಈ ಒಂದು ಪಾಕಿಸ್ತಾನ ಅವ್ರು ಮಾಡ್ಕೊಂಡಿರೋಂಥ ಸ್ವಯಂ ಪ್ರೇರಿತ ಒಂದು ತಪ್ಪು ಅಂದ್ರೆ ಅಪರಾಧನೇ ಅದು. ಇವತ್ತು ಅವರೇ ತಿಂತಾ ಇರುವಂತದ್ದು. ಇದು ಕ್ರಿಕೆಟ್ ನಲ್ಲಿ ಯಾವ ರೀತಿ ಇದಾಗ್ತಾ ಇದೆ. ನಾವು IPL ಬಗ್ಗೆ ಇವತ್ತು ನಾವು ಕಳೆದ ಒಂದು 3-4 ದಿನಗಳಿಂದ ಅದೇ ಒಂದು ಯೋಚನೆ ಆಗಿತ್ತು. ಎಲ್ಲೋ ಒಂದ್ ಕಡೆ ನಿಂತೋಗುತ್ತಾ, ಇಲ್ಲ ಸ್ಥಳಾಂತರ ಆಗುತ್ತಾ, ಬೇರೆ ಇದು ಸ್ವಲ್ಪ ಇದಾದ್ರೂ ಕೂಡ IPL ಅಹಮದಾಬಾದ್ಗೆ ಮೂವ್ ಮಾಡಿದ್ದಾರೆ ಅನ್ಕೋತೀನಿ. ಹೌದು ಮೇ 11ನೇ ತಾರೀಕು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅವತ್ತು. ಯಾಕಂದ್ರೆ ಡೆಲ್ಲಿ ಪಂಜಾಬ್ ಕಿಂಗ್ಸ್ ಆಮೇಲೆ ಮುಂಬೈ ಇಂಡಿಯನ್ಸ್ ಆಡ್ತಿದ್ದಾರೆ. ಅವರು ಈ ಸೀಸನ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಿದ್ದಾರೆ. ಆ ಮ್ಯಾಚ್ ಕನ್ಸಿಡರ್ ಆಗುತ್ತೆ ಮೇನ್ ಆಗಿ. ಬಟ್ ಅದನ್ನ ಸೇಫ್ಟಿ ವರ್ಜನ್ ಆಗಿ ಅಹಮದಾಬಾದ್ಗೆ ಅವ್ರ ಟೈಟ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಬಟ್ ಯಾಕೆ ಧರ್ಮಶಾಲಾದಲ್ಲಿ ಇದಾಗ್ಲಿಲ್ಲ ಅಂದ್ರೆ, ಅದು ಅಪ್ಪರ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಪ್ಲೇಸ್ ಏರ್ಪೋರ್ಟ್ ಅನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ಲೇಯರ್ಸ್ ಕೂಡ ಹೋಗಕ್ ಆಗೋದಿಲ್ಲ ಅನ್ನೋ ಒಂದೇ ಒಂದು ರೀಸನ್ ಅಲ್ಲ ಅದನ್ನ ಮ್ಯಾಚ್ ಅನ್ನ ಇದು ಮಾಡಿದ್ದಾರೆ. ಬಟ್ IPL ಸೀಸನ್ ಅಲ್ಲಿ ಇಂಡಿಯನ್ ಗವರ್ನಮೆಂಟ್ ಮಾಡ್ತಿರೋಂಥ ಒಂದು ದಾಳಿ ಇದೆಯಲ್ಲ, ಇದು ನಿಜಕ್ಕೂ ಹೇಳ್ತೀನಿ ಶಹಬಾಸ್ಗೆ ಕೊಡ್ಲೇಬೇಕಾಗುತ್ತೆ ಇಂಡಿಯನ್ ಗವರ್ನಮೆಂಟ್ಗೆ. ಯಾಕಂದ್ರೆ ಮುಂಚೆ ನಾವು IPL ಆದ್ರೆ ಸಣ್ಣ ಗಲಾಟೆ ಆದ್ರೂ ಕೂಡ ಅದನ್ನ ಸ್ಟಾಪ್ ಮಾಡೋವಂಥ ಇದಾಗ್ತಿತ್ತು. ಒಂದು ಸಣ್ಣ ಮಳೆ ಬಂದ್ರೆ ಸ್ಟಾಪ್ ಆಗ್ತಾ ಇತ್ತು ಮ್ಯಾಚ್. ಬಟ್ ಇವತ್ತು ಇಷ್ಟು ದೊಡ್ಡ ಸೀಸನ್ ನಡೀತಾ ಇದ್ರು ಕೂಡ, ಇಷ್ಟು ದೊಡ್ಡ ದಾಳಿ ನಡೀತಾ ಇದ್ರು ಕೂಡ, ಬಟ್ ಜನರ ಮನರಂಜನೆಗೆ ಯಾವತ್ತು ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತಾ ಇಲ್ಲ. ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇಡೀ ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು ಅನ್ನೋ ಆತಂಕದಲ್ಲಿ ನಾನು ಕೇಳೋದು. ಖಂಡಿತ ಇದು ಓವರ್ ಕಾನ್ಫಿಡೆನ್ಸ್ ಅಂತ ಇದು ಬರೋದಿಲ್ಲ. ಸಾಕಷ್ಟು ಅಂದ್ರೆ 18 ಸೀಸನ್ಗಳಲ್ಲಿ IPL ಏನೆಲ್ಲ ಅನುಭವ ಆಗಿದೆಯೋ ಅದ್ರ ತಕ್ಕಂತ ಸೆಕ್ಯೂರಿಟಿಗಾಗಿರ್ಲಿ, ಅದಕ್ಕೆ ಭದ್ರತೆ ವಹಿಸೋದಕ್ಕೆ BCCI ಇಂದ ಹಿಡಿದು ಇವಾಗ BCCI ಏನು ಕೇಂದ್ರ ಸರ್ಕಾರದ ಅದಿಂದಲೇ ಬರುತ್ತೆ. ಸೊ ಗೈಡೆನ್ಸ್ ಪ್ರಾಪರ್ ಆಗಿ ಇದ್ದೇ ಇರುತ್ತೆ. ಸೊ ಅಷ್ಟು ಭದ್ರತೆಗಳನ್ನ ವಹಿಸ್ಕೊಂಡು IPL ಸೀಸನ್ ಏನು ಇವಾಗ ಶುರುವಾದ್ರೆ ರಾತ್ರಿ ಒಂದು 4 ಗಂಟೆ, ಆ 4 ಗಂಟೆಯಲ್ಲಿ ಹೇಗೆ ಭದ್ರತೆ ವಹಿಸ್ಬೇಕು. ಬಟ್ ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ಒಂದು ಸ್ಟೇಡಿಯಂ ಅಲ್ಲಿ ಕನಿಷ್ಠ ಅಂದ್ರೆ 30,000 ಜನ ಸೇರ್ತಿದ್ದಾರೆ. ಅವರ ಜವಾಬ್ದಾರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಸೆಕ್ಯೂರ್ಡ್ ಆಗಿ ಮ್ಯಾಚ್ಗಳನ್ನು ನಡೆಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದಾರೋ ಅದೇ ರೀತಿ ಜನರು ಕೂಡ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಒಂದು ಸ್ಟೇಡಿಯಂ ಹತ್ರ ಗುಂಪು ಸೇರಿದ್ರೆ ನಮ್ಮ ಅಕ್ಕಪಕ್ಕ ಇರೋರು ಯಾವ ರೀತಿ ಅಂತಾನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸ್ಟೇಡಿಯಂ ಒಳಗಡೆ ಹೋದ್ಮೇಲೆ ಎಂತ ಘಟನೆಗಳು ಆಗ್ಬೋದು ಅದನ್ನು ಕೂಡ ಅರ್ಥ ಮಾಡ್ಕೊಂಡು ನಾವು ನಮ್ಮ ಎಚ್ಚರಿಕೆಯಲ್ಲಿದ್ರೆ ಖಂಡಿತ IPL ಸೀಸನ್ಗೆ, ಯಾಕಂದ್ರೆ ಇನ್ನು ಉಳಿದಿರೋ ಕೇವಲ 14 ಮ್ಯಾಚ್ಗಳಷ್ಟೇ. 14 ಮ್ಯಾಚ್ಗಳಲ್ಲಿ ಏನು ಎಲ್ಲ ಇಡೀ ಸೀಸನ್ನೇ ಮುಗ್ದೋಗುತ್ತೆ. ಬಟ್ ಇಂಥ ಯುದ್ಧದ ವಾತಾವರಣದಲ್ಲಿ ನಾವು ಮುಂಚೆ ನೋಡಿದ್ವಿ, ಏನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳು ಮಾತ್ರ ಸ್ಟಾಪ್ ಆಗ್ತಾ ಇತ್ತು, ಇದಾಗ್ತಾ ಇತ್ತು. ಬಟ್ ಇವಾಗ ಇಷ್ಟೆಲ್ಲ ಆದ್ರೂ ಕೂಡ ಒಂದು ಆರಾಮಾಗಿ ಸೀಸನ್ ನಡೆಸೋಷ್ಟು ತಾಕತ್ತು ಇಂಡಿಯಾಗಿದೆ ಅಂದ್ರೆ ಇವತ್ತು ಬದಲಾಗಿದೆ. ಅಷ್ಟೇ ಅಲ್ಲ, ಜನರ ಮನರಂಜನೆ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ತುಂಬಾ ಸೂಕ್ತವಾದ ನಿರ್ಧಾರಗಳನ್ನು ತಗೊಂಡಿದೆ. ಯಾಕಂದ್ರೆ ಏಪ್ರಿಲ್ 22 ಘಟನೆ ಆದ್ಮೇಲೂ ಕೂಡ ಯುದ್ಧ ನಡೆಯುತ್ತೆ ಅನ್ನೋ ಸಂದರ್ಭ ಬಂದ್ರೂ ಕೂಡ ಇವತ್ತಿಗೆ ಆಲ್ಮೋಸ್ಟ್ 2 ವಾರಗಳಾಗಿದೆ. ಓಕೆ, 2 ವಾರಗಳ ಆದ್ಮೇಲೂ ಕೂಡ ಯಾವ ಒಂದು ಪಂದ್ಯ ಕೂಡ ನಿಂತಿಲ್ಲ. ಕೇವಲ ಇದು ಮ್ಯಾಚ್ಗಳಾದ್ರೂ ಕೂಡ ಆದ್ರೂ ನೋಡಿ ಜಮ್ಮು ಕಾಶ್ಮೀರ, ಹರಿಯಾಣ, ರಾಜಸ್ಥಾನ, ಪಂಜಾಬ್ ಈ ಪ್ರಮುಖ ನಗರಗಳಲ್ಲಿ ಟಾರ್ಗೆಟ್ ಮಾಡಿತ್ತು ಅಂತ ಈಗಷ್ಟೇ ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್ ಹೇಳ್ತಾ ಇದ್ರು. ನೋಡಿದ್ರೆ ಈಗ ಅಹಮದಾಬಾದ್ ಶಿಫ್ಟ್ ಆಗಿರೋದು, ಇಟ್ ಇಸ್ ನಾಟ್ ಸೌತ್ ಇಂಡಿಯಾ. ಒಂದ್ ಸಣ್ಣ ಮಟ್ಟದ ಒಂದು ಆತಂಕ ಇರುತ್ತಲ್ವಾ? ಖಂಡಿತ ಇರುತ್ತೆ. ಹಾಗಾಗಿನೇ ಭದ್ರತೆ ವ್ಯವಸ್ಥೆಗೆ ಅವ್ರು ಏನೆಲ್ಲ ಎಚ್ಚರಿಕೆ ಕೊಡ್ಬೇಕು ಅವೆಲ್ಲ ಹಾಗೂ ಹಾಗಿಲ್ಲ ಪರಿಸ್ಥಿತಿ ಇದಾಯ್ತು ಅಂದ್ರೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದ್ದೇ ಇರುತ್ತೆ. BCCI ಕೂಡ ಸೂಕ್ತ ನಿರ್ಧಾರಗಳನ್ನು ತಗೊಂಡಿರುತ್ತೆ. ಖಂಡಿತ ಇವತ್ತೇ ಹೋಗಿದೆ BCCIಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾಕೆಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ನೋಡಿ, ಇವತ್ತು ನಾವು ಮಾತಾಡ್ತಿರೋದು 100,000 ಸಾವುಗಳ ಬಗ್ಗೆ ಮಾತಾಡ್ತಾ ಇದೀವಿ. ಆದ್ರೆ ಅದೇ ಒಂದು ಸ್ಟೇಡಿಯಂ ಮೇಲೆ ದಾಳಿ ನಡೆಸುವಂತ ಸಂದರ್ಭ ಬಂದ್ಬಿಟ್ರೆ ಅದಾಗಬಾರ್ದು. ಆದ್ರೆ 1000 ಮಂದಿ ಇದಾಗಬಹುದು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ BCCIಗೆ ಇದ್ರ ಎಚ್ಚರಿಕೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಒಂದು ಮ್ಯಾಚ್ ಅನ್ನು ನಡೆಯೋಗೂ ಕೂಡ ಟೆಕ್ನಿಕಲಿ ಜಾಮರ್ಗಳಾಗಿರ್ಬೋದು, ಭದ್ರತೆ ವ್ಯವಸ್ಥೆಗಳನ್ನ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿ BCCI ಮಾಡ್ಕೊಡ್ತಾ ಬರ್ತಾ ಇದೆ. ಹಾಗಾಗಿ ಇವಾಗಿನ IPL ಸೀಸನ್
ಸೀಸನ್ಗೆ ಕೇಂದ್ರ ಸರ್ಕಾರ ಆಮೇಲೆ BCCI ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ. ಹಾಗಾಗಿ ಇವತ್ತು IPL ಯಾವುದೇ ನಿರಾತಂಕವಾಗಿ ನಡೀತಾ ಇದೆ ಅಂತಾನೆ ಹೇಳಬೇಕು ದಿವ್ಯಾ. ರೈಟ್. ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇದ್ದೀರಿ, ಪಾಕಿಸ್ತಾನ ನಿರಂತರವಾಗಿ ಕ್ಷಿಪಣಿಗಳನ್ನು ಬಿಡ್ತಾ ಇದೆ, ಭಾರತ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇದೆ. ಆದರೆ ಒಂದು ಸಾಲಿಡ್ ರೀಸನನ್ನು ಭಾರತ ಕೊಟ್ಟಿಯೇ ಆಪರೇಷನ್ ಸಿಂಧೂರ ಮಾಡಿದ್ದು. ಯಾಕಂದರೆ ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ಒಂದು ಪ್ರತೀಕಾರದ ಕಿಚ್ಚು ಅನ್ನೋದು ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಒಂದು ಉತ್ತರ ಕೊಡಬೇಕು ಅಂದರೆ, ಈಗ ನೋಡಿ ಸುಮ್ಮನೆ ಪಾಕಿಸ್ತಾನ ಅಥವಾ ಭಾರತ ಯುದ್ಧ ಅಂದಾಗ ಭಾರತದ ಮೇಲೆ ಗೂಬೆ ಕೂರಿಸುವಂಥ ಪ್ರಕ್ರಿಯೆಗಳು ಆಗ್ಬಿಡ್ತವೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ರಾಷ್ಟ್ರಗಳಿದು. ಹಾಗಾಗಿ ಒಂದು ಸರಿಯಾದಂಥ ಕಾರಣವನ್ನು ಭಾರತ ಕೊಡ್ತು. ನೋಡಿ, 1 ಗಂಟೆ 5 ನಿಮಿಷದಿಂದ 1:30 ಆಗಿದ್ದಂಥ ಅಟ್ಯಾಕ್ 2 ಗಂಟೆ 5-10 ನಿಮಿಷದೊಳಗೆ ಅಮೆರಿಕಾಗೆ ಇನ್ಫಾರ್ಮೇಷನ್ನ ಇದೇ ಭಾರತ ಕೊಡುತ್ತೆ, ರಷ್ಯಾ ಕೊಡುತ್ತೆ, ಇಸ್ರೇಲ್ ಕೊಡುತ್ತೆ ಅನ್ನೋದಾದರೆ ಆ ಬದ್ಧತೆಯನ್ನು ನೋಡಿ ನಾವು ಇದನ್ನು ನೋಡಬೇಕಾಗಿದೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದ ನಿರಂತರ ದಾಳಿಗೆ ಭಾರತ ಯಾವ ರೀತಿ ಸನ್ನದ್ಧವಾಗಿದೆ. ನಾನು ಶಿವಲಿಂಗಯ್ಯ ಸರ್ನ ಸ್ಟೇಟ್ಮೆಂಟನ್ನು ಗಮನಿಸಿ ಹೋಗೋದಾದರೆ ತುಂಬ ಲೈಟಾಗಿ ತಗೊಳ್ಳೋದು ಬೇಡ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಯಾಕಂತ ಹೇಳಿದ್ರೆ ನಮ್ಮ ಸೇನಾ ಸಾಮರ್ಥ್ಯದ ಬಗ್ಗೆ ಭಾರತಕ್ಕೆ ಇರಬೇಕು ಮತ್ತು ಪಾಕಿಸ್ತಾನದ ಸೇನಾ ಸಾಮರ್ಥ್ಯದ ಬಗ್ಗೆ ಭಾರತಕ್ಕೆ ಅರಿವಿರಬೇಕು. ಅಟ್ ದ ಸೇಮ್ ಟೈಮ್ ನೋಡಿ, ಆಪರೇಷನ್ ಸಿಂಧೂರದ ಕ್ಷಣಗಳನ್ನು ನಾನು ಸ್ವಲ್ಪ ರಿಕಾಲ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ಭಾರತದ ಜನಸಾಮಾನ್ಯರನ್ನ ಮಾಕ್ ಡ್ರಿಲ್ ಅಂತ ಸೈಕಲಾಜಿಕಲಿ ಡೈವರ್ಟ್ ಮಾಡಿದಂಥ ಭಾರತ ಕೇವಲ ಭಾರತೀಯರನ್ನು ಡೈವರ್ಟ್ ಮಾಡಿಲ್ಲ, ಪಾಕಿಸ್ತಾನವನ್ನು ಡೈವರ್ಟ್ ಮಾಡ್ತು. ಬೆಳಗಾಗೋದ್ರೊಳಗೆ ಆದಂಥ ಅಟ್ಯಾಕ್ ಇದು. ಸೊ ಆ ಒಂದು ಮೂಮೆಂಟ್ಗೆ ಈಗ ಪ್ರತಿದಾಳಿ ಆಗ್ತಿರೋದ್ರಿಂದಾಗಿ ನೋಡಿ, ನಮ್ಮ ಭಾರತದ ನಾಗರಿಕರು ಕೂಡ ಇವತ್ತು ಪ್ರಾಣವನ್ನು ಕಳ್ಕೊಂಡಿರೋದ್ರಿಂದಾಗಿ ಅಷ್ಟು ಸುಲಭವಾಗಿ ಪಾಕಿಸ್ತಾನ ಸುಮ್ಮನೆ ಕೂರೋ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ನಾನು ಸಂಗಪ್ಪ ಸರ್ನ ಕೇಳ್ತಾ ಇದ್ದೀನಿ. ಸಂಗಪ್ಪ ಸರ್, ಶಿವಲಿಂಗಯ್ಯ ಸರ್ ಮಾತಾಡೋ ಸಂದರ್ಭದಲ್ಲಿ ಅಷ್ಟು ಲೈಟಾಗಿ ತಗೊಳ್ಳೋದು ಬೇಡ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನಾನು ಹೇಳೋದು ಏನಂದ್ರೆ, ನಮ್ಮ ದೇಶ ಬಹಳ ಶಾಂತಿ ಪ್ರಿಯ ದೇಶ. ಹೌದು. ಇಂಥ ಇಷ್ಟೊಂದು ವರ್ಷ ಅವ್ರು ಕಾಯ್ತಾ ಬಂದೆವು. ಇವಾಗ ಶ್ರೀರಾಮ ತನ್ನ ಹತ್ರ ಬಂದು ಧನುಷ್ಯ ಇಟ್ಕೊಂಡ ತನ್ನ ಇದನ್ನ ರಕ್ಷಣೆ ಮಾಡೋಕ, ಹನುಮಂತ ಬೆಲ್ಲ, ದೇವಿ ಕಡ್ಗೆ ಇಟ್ಕೊಂಡಾಳೆ. ಇವತ್ತು ಯಾಕಂತ ಅವರು ಇದು ಮಾಡಿದಾಗ ನಾವು ಅದನ್ನ ಪ್ರಹಾರ ಮಾಡ್ಲೇಬೇಕು. ಜಗತ್ತಿನ ಎಲ್ಲ ದೇಶಗಳಲ್ಲಿ, ವಟಿಕಾನ್ ಸಿಟಿ ಒಂದು ಬಿಟ್ರೆ ಎಲ್ಲ ದೇಶಗಳಲ್ಲಿ ಆರ್ಮಿ ಇದೆ. ಆದ್ರ ಪಾಕಿಸ್ತಾನದಲ್ಲಿ ಆ ಆರ್ಮಿ ಇದೆ, ಸರ್ಕಾರದಲ್ಲಿ ಆರ್ಮಿ ಇದೆ ಇಲ್ಲ. ಇವತ್ತು ಆರ್ಮಿನಲ್ಲೇ ಸರ್ಕಾರ ಇದ್ದಂಗ ಆಗಿದೆ. ಅವರು ಆರ್ಮಿನವರು ಪೂರ ಅವ್ರು ಪಾಕಿಸ್ತಾನ ಅವರು ನಡೆಸ್ತಾರೆ. ಅದು ಮುಂದಿನ ದಿನಗಳಲ್ಲಿ ಶಾಂತಿ ಸಿಗತ್ತೆ ಅಂತ ಅನ್ನೋದು ಯಾವುದು ನಿಶ್ಚಿತ ಇಲ್ಲ, ಯಾವುದು ವಿಶ್ವಾಸ ಇಲ್ಲ. ಅದಕ್ಕಾಗಿ ಆ ಸೇನಾ ಸಾಮರ್ಥ್ಯದ ವಿಚಾರಕ್ಕೆ ಬರೋದಾದ್ರೆ ಅಫ್ಕೋರ್ಸ್ ಭಾರತ ಸ್ಟ್ರಾಂಗ್ ಇದೆ, ಹಾಗಂತ ಪಾಕಿಸ್ತಾನ ವೀಕ್ ಇಲ್ಲ ಸರ್, ವೀಕ್ ಇಲ್ಲ. ಈಗ ನೋಡಿ, ಕ್ಷಿಪಣಿಗಳು ಅನ್ನೋದಾದ್ರೆ ದೇ ಆರ್ ಆಲ್ಸೋ ಬಿಟ್ ಸ್ಟ್ರಾಂಗರ್. ಹೇಳಿ ಸರ್, ಹೇಳಿ. ಮೇಡಮ್, ಅವರು Day 1 ಓನ್ಲಿ ದೇ ಸ್ಟಾರ್ಟೆಡ್ ದಟ್. ಅವ್ರ ಹತ್ರ ಬಾಂಬ್ ಇದೆ, ನಾವು ಬಾಂಬ್ ಹಾಕ್ತೇವೆ. ಬಾಂಬ್ ಹಾಕೋದು ಅಷ್ಟೊಂದು ಸುಲಭ ಇಲ್ಲ ಮೇಡಮ್. ಅಂದ್ರೆ ಅಣ್ವಸ್ತ್ರ ಬಗ್ಗೆ ಹೇಳ್ತೀರಿ ನೀವು? ಹೌದ್ರಿ ಮೇಡಮ್, ಅಣ್ವಸ್ತ್ರ ಅವರು ಯಾವ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ನಮ್ಮ ಹತ್ರ ಪಾವ್ ಬಾಂಬ್ ಇದೆ, ಕಿಲೋ ಬಾಂಬ್ ಇದೆ, ಅರ್ಧ ಕಿಲೋ ಬಾಂಬ್ ಇದೆ, ನಾವು ಬಾಂಬ್ ಹಾಕ್ತೇವೆ ಅಂತ ಹೇಳಿ ಇದು ಮಾಡಿದ್ರು. ಮತ್ತ ಬುಟ್ಟು ಹೇಳ್ತಾನೆ, ಸಿಂಧೂ ನದಿ ನೀರು ಬಂದ್ ಮಾಡಿದ್ರೆ ನಾವು ಆ ಭಾರತೀಯರ ರಕ್ತನೂ ಹರಿಸ್ತೀವಿ ಅಂತ ಹೇಳ್ತಾನೆ. ಹೌದು. ಇಂಥವೆಲ್ಲ ಮಾತು ಅವರು ಬಹಳ ಒಂದು ಇದಾಗಿ ಹೇಳ್ತಾರ. ಅಂತದ್ರಾಗ ಆ ದೇಶವನ್ನು ನಿರ್ಮೂಲ ಮಾಡೋದು ಬಹಳ ಒಂದು ಅವಶ್ಯಕತೆ. ಅದು ಎಷ್ಟು ಹೋಗುತ್ತೆ, ಅವರ ಕೆಪಾಸಿಟಿ 4 ದಿನ ಅಂತ ಹೇಳಿದ್ದಾರೆ. 4 ದಿನದಲ್ಲಿ ಅವ್ರ ಏನು ಅವ್ರ ಹತ್ರ ಸಂಗ್ರಹ ಇದೆ ಅದೆಲ್ಲ ಮುಗಿದು ಹೋಗುತ್ತೆ. ಅದಾದ ನಂತರ ಆರಾಮಾಗಿ ಅದ ಕ್ಯಾಪ್ಚರ್ ಮಾಡುವಂತದ್ದು ಸಂದರ್ಭ ಬಂದೇ ಬರುತ್ತೆ. ಮೊದಲು POK ತೊಳೆದು ಇದರ ಕರಾಚಿ, ಇದು ನಮ್ಮ ಪ್ರಧಾನ ಮಂತ್ರಿ ಅವರು ಬಹಳ ಒಂದು ಕರೆಕ್ಟ್ ಆಗಿ ಒಂದು ಪ್ಲಾನ್ ಹಾಕೊಂಡಿದ್ದಾರೆ. ಆ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ರೈಟ್ ಸರ್. ಭಂಡಾರಿ ಸರ್, ನೀವು ಹೇಳಬೇಕು. ಕಂಟಿನ್ಯೂ ಮಾಡಿ ಸರ್. ಸಂಗಪ್ಪ ಸರ್ ಹೇಳಿ. ನಮ್ಮ ಹತ್ರ ಡಿಫೆನ್ಸ್ ಬಹಳ ಒಂದು ಇವಾಗಿನ ದಿನ ನಮ್ಮ ಪ್ರಧಾನ ಮಂತ್ರಿ ಅವರು ನಮ್ಮ ದೇಶಕ್ಕೆ ರಕ್ಷಣೆ ಮಾಡುವಂತ ಎಲ್ಲ ತರದ ಸಲಕರಣೆಗಳಿದಾವ್ರಿ. ಅದು ಪಾಕಿಸ್ತಾನದ ನಿನ್ನೆ ರಾತ್ರಿ 25 ಬಾಂಬ್ಗಳನ್ನ ಹಾಕಿದ್ರು, 25 ನಿಷ್ಕ್ರಿಯ ಮಾಡಿತು. ಆ ಬಾಂಬಿನ ಎಲ್ಲ ಪ್ರತಿಯೊಂದು ಕಬಡ್ಡಿ ಪಂಜಾಬ್ದ ಇದರಲ್ಲಿ ಎಲ್ಲ ಹೊಲಗಳಲ್ಲಿ ಆ ಕಡೆ ಈ ಕಡೆ ಬಿದ್ದಂತೂ ಎಲ್ಲ ಇವತ್ತಿನ ಸಂಗ್ರಹ ಮಾಡಿ ಅದರಲ್ಲಿ ನೋಡಿದಾಗಿದೆ. ನಮ್ಮ ಡಿಫೆನ್ಸ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಇದೆ ಮೇಡಮ್. ಆಯ್ತು ಸರ್, ಗೊತ್ತಾಯ್ತು ನನಗೆ. ಭಂಡಾರಿ ಸರ್, ನೀವು ಹೇಳಬೇಕು.
ಪಹಲ್ಗಾಮ್ ಉಗ್ರರ ದಾಳಿ ಆಯಿತು, ಆ ಕಾರಣಕ್ಕಾಗಿ ಆಪರೇಷನ್ ಸಿಂಧೂರವನ್ನು ಭಾರತ ಮಾಡ್ತು. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಬೇಕಾದರೂ ಒಪ್ಪಿಕೊಳ್ತಾರೆ ಆ್ಯಂಡ್ ಬೆಂಬಲಿಸಿದ್ದಾವೆ ಇತರ ಎಲ್ಲ ರಾಷ್ಟ್ರಗಳು. ಈ ಭಯೋತ್ಪಾದನೆಯನ್ನು ಬೇರೆ ಮಟ್ಟದಿಂದ ಕಿತ್ತಾಕಬೇಕು, ಭಾರತದ ಸ್ಟ್ಯಾಂಡ್ ಸರಿಯಾದ ರೀತಿಯಲ್ಲಿದೆ ಅಂತ. ಈಗ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗ್ತಿದೆಯಲ್ಲ, ಕದನ ವಿರಾಮ ಉಲ್ಲಂಘನೆ ಇರ್ಬೋದು, ಅಪ್ರಚೋದಿತ ಗುಂಡಿನ ದಾಳಿ ಇರ್ಬೋದು, ಇಂಥವು ಆಗ್ತಿದಾವಲ್ಲ, ಈ ಸಂದರ್ಭದಲ್ಲಿ ಭಾರತ ಸೇನೆಯನ್ನು ನುಗ್ಗಿಸುವ ಪ್ರಯತ್ನವನ್ನು ಮಾಡ್ಬೋದಾ? ಆರ್ ದಿ ಡೂಯಿಂಗ್, ಅಥವಾ ಅವ್ರು ಮಾಡೋಕೆ ಮಾಡಿದಾರಾ? ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ಸರ್, ಭಂಡಾರಿ ಸರ್. ಸರ್ ಮ್ಯೂಟ್ ಆಗಿದೆ ಸರ್ ನಿಮ್ದು ಆಡಿಯೋ, ಅನ್ಮ್ಯೂಟ್ ಮಾಡಿ ಮಾತಾಡಿ, ನನಗೆ ಆಡಿಯೋ ಬರ್ತಾ ಇಲ್ಲ. ನೋಡಿ, ಪಾಕಿಸ್ತಾನದವ್ರದ್ದು ಮೆಂಟಾಲಿಟಿ ನೋಡಿ, ಇಷ್ಟು ವರ್ಷದಲ್ಲಿ ಅವರಿಗೆ ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ದಾರೆ. ಈಗ 2-3 ವಾರ್ನಿಂಗ್ ಕೊಟ್ಟ ಮೇಲೆ 3 ಸರ್ತಿ ಚೆನ್ನಾಗಿ ಮೋದಿ ಅವರು ಇದು ಆಕ್ಷನ್ ಮಾಡಿದ ಮೇಲೂ ಅವರಿಗೆ ಬುದ್ಧಿ ಬಂದಿಲ್ಲ. ನೋಡಿ, ಅಲ್ಲಿ ಪಹಲ್ಗಾಮ್ನಲ್ಲಿ ಅವನು ಗುಂಡು ಹೊಡೆಯುವಾಗ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳಿ ಅಂತ ಹೇಳಿ. ಅಂದ್ರೆ ಮುಂಚೆ ನೋಡಿ ಅವ್ರು ಹೇಳ್ತಿದ್ರು ನಮ್ಮ ಸೋಲ್ಜರಿಗೆ, ನಿಮಗೆ ಹೊಡಿಲಿಕ್ಕೆ ನಮ್ಗೆ ಆದ್ರೆ ಪರ್ಮಿಷನ್ ನಮ್ಮ ಕಿಸೆಯಲ್ಲಿ ಉಂಟು, ನಿಮಗೆ ಮೇಲಿಂದ ಕೊಡ್ಬೇಕು ಪರ್ಮಿಷನ್ ಅಂತ ಹೇಳಿ. ಅದೇ ಆಟಿಟ್ಯೂಡ್ ನಮ್ಮವರ ತಲೆ ಕಡ್ದು ಬಿಟ್ಟು ಹೋಗ್ತಿದ್ರು. ಇಷ್ಟೆಲ್ಲ ತಗೊಂಡು ಓವರ್ ಪೀರಿಯಡ್ ಯಾವ್ದು ನಾವು ಜಂಪ್ ಮಾಡಿ ಕೂಲ್ ಆಗ್ತಿದ್ದೆವು, ಅದೇ ಆಗ್ತಿತ್ತು, ಆಕ್ಷನ್ ತಗೊಳ್ತಿದ್ದಿಲ್ಲ ಇತ್ತು. ಈಗ ಹಾಗೆ ಅಲ್ಲ. ಈಗ ನೋಡಿ, ಈಗ ಮೊನ್ನೆ ನಾವು ನಮ್ಮ ಕೆಲಸ ಮಾಡಿ ನಮ್ಮ ಟೆರರಿಸ್ಟ್ ಕ್ಯಾಂಪಿಗೆ ಹೊಡೆದು ಬಿಟ್ಟು ಎಲ್ಲ ವರ್ಲ್ಡ್ಗೆ ನಾವು ತಿಳಿಸಿದೆವು, ಬ್ರೀಫ್ ಮಾಡಿದೆವು. ನಾವು ಹೀಗೆ ಯಾರಿಗೂ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಶಿವಲಿಂಗಯ್ಯ ಸರ್ ಹತ್ರ ನಾನು ಅದೇ ಪ್ರಶ್ನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಿವಲಿಂಗಯ್ಯ ಸರ್, ಈಗ ನೋಡಿ, ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಒಂದು ದಾಳಿ ಆಯಿತು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೇಳ್ಕೊಂಡಾಗ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬೇರು ಮಟ್ಟದಲ್ಲಿ ಈ ಭಯೋತ್ಪಾದನೆಯನ್ನು ತೆಗಿಬೇಕು, ವಿ ವಿಲ್ ಸ್ಟ್ಯಾಂಡ್ ವಿತ್ ಯು ಅಂತ ಹೇಳಿದ್ದಾರೆ ಸರ್, ರೈಟ್? ಈಗ ನಿರಂತರವಾಗಿ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗ್ತಿರುವ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ ಸರ್? ಅವರು ಒಂದು ಸಾಲಿಡ್ ರೀಸನ್ ಕಂಟಿನ್ಯೂ ಮಾಡಿ. ನಾವು ಎಲ್ಲ ಆಕ್ಷನ್ಗೂ ನಾವು ರೆಡಿ ಆಗಿದ್ದೇವೆ. ನಾವು ಜಂಪ್ ಮಾಡೋದಿಲ್ಲ. ಈಗ ಅವರಿಗೆ ಮೊದಲೇ ವಾರ್ನಿಂಗ್ ಕೊಟ್ಟಿದ್ದೇವೆ, ಇನ್ನು ಬೇಡ ಅಂತ ಹೇಳಿ. ಈಗ ಪ್ರೆಷರ್ ಅವರ ಮೇಲೆ ಬಿದ್ದುಂಟು. ಈಗ ಈವನ್ ಚೈನಾ ಹೇಳ್ತದೆ ಟೆರರಿಸಂ ಅನ್ನು ಟಾಲರೇಟ್ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಇವರು ಎಷ್ಟು ಇವರಿಗೆ ಹೇಳಿದ್ರು ಅದೊಂದು ಅವರಿಗೆ ಬುದ್ಧಿ ಬರುದಿಲ್ಲ. ಈಗ ಎಲ್ಲ ಫಾರ್ಟಿಫೈ ಆಗ್ಲಿ, ಅಮೆರಿಕ ಆಗ್ಲಿ, ಎಲ್ಲರೂ ಹೇಳ್ತಾರೆ ಈ ಟೆರರಿಸಂ ನಿಲ್ಲಬೇಕು, ಇದು ಟೆರರಿಸಂ ಯಾರಿಗೂ ಬೇಡ. ಗೊತ್ತಾಯ್ತಲ್ಲ, ಎಲ್ಲ ಕಡೆಯಲ್ಲಿಯೂ ಟೆರರಿಸಂ ಕಡೆಯಲ್ಲಿ ಆಗ್ತಾರೆ. ಇವ್ರದ್ದು ಮೇನ್ಲಿ ಈಗ ಅಮೆರಿಕ 41 ಕಂಟ್ರೀಸ್ ಪಾಕಿಸ್ತಾನವನ್ನು ಅಲೌ ಮಾಡುದಿಲ್ಲ. ಈಗ ಬಿಟ್ಟು ಈಗ ನಾವು ಹೇಳಿದಲ್ಲ ಮಾಕ್ ಡ್ರಿಲ್ ಡಿಟೆಕ್ಷನ್ ಓನ್ಲಿ ಅಲ್ಲ. ನಾವು ಹೇಳಿದಾಗ ನಾವು ಶಾಂತಿಯಲ್ಲಿ ಆರಾಮ್ನಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತೀರಲ್ಲ ಕೆಲವರು ಹೇಳಿದ್ರೆ, ನಾವು ಅದಕ್ಕೆ ಈ ಮಾಕ್ ಡ್ರಿಲ್ ಅರ್ಜೆಂಟ್ ಉಂಟು. ಒಂದು ವೇಳೆ ನಮ್ಮ ವಿತ್ ಆಲ್ ದಿ ಪ್ರಿಕಾಷನ್ಸ್ ಅವ್ರದ್ದು ಯಾರಾದ್ರೂ ಅವರ ಜೆಟ್ ಆಗ್ಲಿ ಇದು ಕ್ರಾಸ್ ಆಗಿಬಿಟ್ಟು ಒಳಗೆ ಬಂದು ಹೊಡಿಲಿಕ್ಕೆ ಶುರು ಮಾಡಿದ್ರೆ ನಾವು ಆ ಮಾಕ್ ಡ್ರಿಲ್ ಬಹಳ ಉಪಕಾರ ಆಗ್ತದೆ. ಇದರಿಂದ ನಮ್ಮ ಜನರದ್ದು ಜೀವ ಬಡೀತದೆ, ನಮ್ಮ ದೊಡ್ಡ ದೊಡ್ಡ ಇನ್ಸ್ಟಾಲೇಷನ್ ಗೆ ಡ್ಯಾಮೇಜ್ ಆಗುದು ಹೋಗ್ತದೆ, ಬಹಳ ಇದಾಗ್ತದೆ. ಆದ್ರಿಂದ ಇದರ ಉದ್ದೇಶ ಈಗ ನಮ್ಮಲ್ಲಿ ಈಗ ಭಾರತದ 16 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಪಹಲ್ಗಾಮ್ ದಾಳಿಲಿ 26 ಜನ ತೀರು ಹೋದ್ರು ಅನ್ನೋ ಕಾರಣ ಸಾಕಲ್ವಾ ಸೇನೆಯನ್ನು ನುಗ್ಸೋದಕ್ಕೆ? ಆ ಮೂವ್ ಮಾಡುತ್ತಾ ಭಾರತ ಅಂತ ನಾನು ಕೇಳೋದು. ಪಕ್ಕ ಮಾಡ್ತದೆ, ಅದಕ್ಕೆ ಟೈಮ್ ಬೇಕು. ಈಗ ನೋಡಿ, ಅವರಿಗೆ ಇನ್ನೂ ವಾರ್ನಿಂಗ್ ಇನ್ನೂ ಕೊಡ್ತಾ ಇದ್ದಾರೆ. ಇದು ಈ ಸಿವಿಲಿಯನ್ ಕೊಲ್ಲುದು ರೋಡ್ ನಲ್ಲಿ ಅವರಿಗೆ ಅದು ಈಸಿ. ಈಗ ನಾವು ನಮ್ಮ ಬಾರ್ಡರ್ ಇಂದ ನಾವು ಸರಿಯಾಗಿ ಪ್ಲಾನ್ ಮಾಡಿದ್ರೆ ಅವರ ವಿಲೇಜ್ ಅನ್ನು ತೆಗಿಬಹುದು. ಸಿವಿಲಿಯನ್ ಎಲ್ಲ ನಮ್ಮ ರೇಂಜ್ ನಲ್ಲಿ ಇದ್ದಾರೆ. ಆದ್ರೆ ನಾವು ಸಿವಿಲಿಯನ್ಗೆ ಏನ್ ಮಾಡುದಿಲ್ಲ. ನಾವು ಆರ್ಮಿ ಬಾರ್ಡರ್ ಫೋರ್ಸ್ಗೆ ಮಾತ್ರ ನಾವು ಅಟ್ಯಾಕ್ ಮಾಡೋದು. ಈಗ ನೋಡಿ, ಆಲ್ರೆಡಿ ಅವರ ಮಿಲಿಟರಿ ಬೇಸಸ್ಗೆ ಎಲ್ಲ ಅಟ್ಯಾಕ್ ಆಯ್ತು, ಅವರ ರೇಡಾರ್ ಮಾಡಿದ್ದೆವು. ಅಂದ್ರೆ ಒಂದೊಂದು ಕೈಯನ್ನು ಕಟ್ ಮಾಡ್ತಾ ಬಂದಿದ್ದೇವೆ. ಅವರಿಗೆ ಇನ್ನೂ ಅರ್ಥ ಆಗ್ತದೆ, ಮತ್ತೆ ಫೈನಲ್ ಅಟ್ಯಾಕ್ ಆಗ್ತದೆ. ಅದು ಸಾಧಾರಣ ಕಂಪ್ಲೀಟ್ ಪಾಕಿಸ್ತಾನ ವಿನಾಶ ಆಗ್ತದೆ. ಸರ್, ಮಾತಾಡ್ತಿರೋ ಸಂದರ್ಭದಲ್ಲಿ ಸರ್ ಹಲವು ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರಲ್ಲ, ಅದ್ರಲ್ಲಿ ನನಗೆ ಇನ್ನೂ ನೆನಪಿರೋದು ನೋಡಿ, ಆ ಪಾಕಿಸ್ತಾನನ ಇಲ್ಲ ಅಂತ ಅನ್ಸಕ್ಕೆ ಜಸ್ಟ್ 3 days ಸಾಕು ನಮ್ಮ ಭಾರತೀಯ ಸೇನೆಗೆ ಅಂತ ಹೇಳ್ತಾ ಇದ್ರು. ಹೌದಾ? ಇಸ್ ಇಟ್ ಪಾಸಿಬಲ್?
ನೋಡಿ ಹೌದು, ನಮಗೆ ಹೆಚ್ಚು ಟೈಮ್ ಬೇಡ. ನೋಡಿ, ಈಗ ಆಲ್ರೆಡಿ ನಾವು ಅವರ ಹೆಡ್ ಕ್ವಾರ್ಟರ್ ಎಲ್ಲಿಗೂ ಎಲ್ಲ ಹೋಗಿಬಿಟ್ಟು ಬಂದೆವು, ಆದ್ರೆ ಅದಕ್ಕೆ ಹೊಡಿಲಿಲ್ಲ. ಇನಿಷಿಯಲಿ ನಾವು ನಮ್ಮ ಟಾರ್ಗೆಟ್ಗೆ ಮಾತ್ರ ಹೊಡೆದು ಬಂದಿದ್ದೇವೆ. ಮತ್ತೆ ಅಲ್ಲಿಂದ ಅವರ ಹೆಡ್ ಕ್ವಾರ್ಟರ್ಗೆ ಹೊಡಿಲಿಕ್ಕೆ ಇದಿಲ್ಲ. ಈಗ ಓನ್ಲಿ ISI ಹೆಡ್ ಕ್ವಾರ್ಟರ್ ಮತ್ತೆ ಲಷ್ಕರ್ ತೈಬಾ ಇವರು ಇದನ್ನೆಲ್ಲ ನಾವು ಹೊಡೆದೆವು. ಒಂದು 5 ಇಲ್ಲಿ POK ಯಲ್ಲಿ, ಒಂದು 4 ಪಾಕಿಸ್ತಾನದಲ್ಲಿ Okay. ಟೆರರಿಸ್ಟ್ ಓರಿಯೆಂಟೆಡ್ ಮಾತ್ರ, ಮತ್ತೆ ಬೇಕೆ ಯಾರು ಇಲ್ಲ. ಈಗ ನಿನ್ನೆ ಅವರು ಅಟ್ಯಾಕ್ ಮಾಡಿದ್ರಿಂದ ಇವತ್ತು ಕೆಲವು ಆರ್ಮಿ ಇನ್ಸ್ಟಾಲೇಷನ್ ಹೊಡೆದೆವು, ಅವರ ರಾಡರ್ ಅನ್ನು ಕಂಪ್ಲೀಟ್ ನಾಶ ಮಾಡಿದೆವು. ಇದರಿಂದ ಏನಾಗ್ತದೆ, ನಮ್ಮ ಫ್ಲೈಟ್, ನಮ್ಮ ಆರ್ಮಿ, ನಮ್ಮ ಜೆಟ್ ಅದೆಲ್ಲ ಹೋಗುವಾಗ ಅವರಿಗೆ ಗೊತ್ತೇ ಆಗುದಿಲ್ಲ. ಓಕೆ ಓಕೆ ಇನ್ನು ಅದು ಈಸಿ ನಮ್ಮ ಅವರಿಗೆ ಹೋಗಿ ಹೊಡಿಲಿಕ್ಕೆ. ಹಾ 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 ಗೊತ್ತಾಯ್ತು ಸರ್. ಹಂಗೆ ಸಂಪರ್ಕದಲ್ಲಿ ಎಲ್ಲ ಸರ್. ಒಂದೊಂದು ಹಾ ಮಾತಾಡ್ತೀನಿ. ಅವರ ಮಾತಾಡ್ತೀನಿ ಸರ್, ಗೊತ್ತಾಯ್ತು ನನಗೆ, ಮಾತಾಡ್ತೀನಿ. ಶಿವಲಿಂಗಯ್ಯ ಸರ್, ಸೇನಾ ಸಿಬ್ಬಂದಿಯ ವಿಚಾರಕ್ಕೆ ಬರೋದಾದರೆ ಭಾರತದಲ್ಲಿ 14,50,000 ಸಿಬ್ಬಂದಿ ಇದ್ದಾರೆ. ಪಾಕಿಸ್ತಾನದ ಸೇನಾ ಸಿಬ್ಬಂದಿ ಸಂಖ್ಯೆ 6,54,000. ಇನ್ನು ವಾಯುಸೇನೆ, ನೌಕಾಸೇನೆ ಅಂದ ಸಂದರ್ಭದಲ್ಲಿ ಡೆಫಿನೆಟ್ಲಿ ದೇ ಆರ್ ನಾಟ್ ಮಚ್ ಸ್ಟ್ರಾಂಗರ್ ಕಂಪ್ಯಾರಿಟಿವ್ಲಿ ಭಾರತ ಅಂತ ನಾವು ನೋಡೋದಾದರೆ. ನೀವು ಹೇಳಿದ್ರಿ ಲೈಟಾಗಿ ತಗೊಳ್ಳೋದು ಬೇಡ ಅಂತ, ಯಾವ ಆಧಾರದಲ್ಲಿ ಸರ್? ಶಿವಲಿಂಗಯ್ಯ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ ಧ್ವನಿ ಕೇಳಿಸ್ತಾ ಇದೆ, ನನ್ನ ಧ್ವನಿ? ಎಸ್ ಸರ್, ನಾನು ಕೇಳಿದ ಪ್ರಶ್ನೆ ನಿಮಗೆ ಗೊತ್ತಾಯ್ತಾ ಸರ್? ಅದಕ್ಕೆ ಸೇನೆಗಳನ್ನ ಕಂಪೇರ್ ಮಾಡಿದ್ರು. ವಿ ಆರ್ ಅಬೌಟ್ ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್. I think right now we cannot go to that comparison. ನಾವು ಬೇರೆ ರೀತಿಲಿ ಯೋಚನೆ ಮಾಡ್ಬೇಕಾಗಿದೆ. ಯಾವ ರೀತಿಲಿ ಅಂದ್ರೆ, ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಂದು ಒಬ್ಬ ಮೇವರಿಕ್ ಅಂದ್ರೆ ಅವನು ಒಬ್ಬ ಹುಚ್ಚ, ಅವನು ಒಬ್ಬ ಇಸ್ಲಾಮಿಕ್ ಮತಾಂಧ. ನೋಡಿ ಈ ಏನು ಈಗ ಯುದ್ಧದ ಸಮೀಪಕ್ಕೆ ನಾವು ಬಂದಿದ್ದೀವಿ, ಅದಕ್ಕೆ ಇವನೇ ಮುಖ್ಯ ಕಾರಣ. ಯಾರು? ಜನರಲ್ ಮುನೀರ್. ಇವನು ಒಟ್ನಲ್ಲಿ ಇವನು ಜನರಲ್ ಆಗೋಗಿರ್ಲಿಲ್ಲ. ಇವನು ಜನರಲ್ ಆದಾಗ ಅವರು ಪಾಕಿಸ್ತಾನ್ ಮೀಡಿಯಾದಲ್ಲಿ ಕೆಲವು ವಿಷಯಗಳು ಹೊರಬಿದ್ದು. ಅದೇನು ಅಂದ್ರೆ, ಇವನು ಪಾಕಿಸ್ತಾನ್ ಮಿಲಿಟರಿ ಅಕಾಡೆಮಿಯಿಂದ ಕ್ವಾಲಿಫೈ ಆಗಿಲ್ಲ. ಇವನು ಫೀಡರ್ ಸ್ಕೂಲ್, ಇವನು ISI ಮುಖ್ಯಸ್ಥ ಆಗಿ ಇಮ್ರಾನ್ ಖಾನ್ ಜೈಲ್ಗೆ ಹೋಗಕ್ಕೆ ಇವನೇ ಮುಖ್ಯ ಕಾರಣ ಅದ. ಅದಕ್ಕೋಸ್ಕರ ಈ ಶಹಬಾಜ್ ನವಾಜ್ ಸರ್ಕಾರ ಅವನ ಋಣ ತೀರ್ಸಕ್ಕೋಸ್ಕರ ಕೆಲವು ಸೀನಿಯರ್ಸ್ ನ ಸೂಪರ್ ಸೀಡ್ ಮಾಡಿ ಇವನನ್ನ ಜನರಲ್ ಮಾಡ ಸೇನಾ ಮುಖ್ಯಸ್ಥನ್ ಮಾಡ್ತ. ಇವನು ಮಥಾನ್ ಜೊತೆಗೆ ಇವನು ಮೇವರಿಕ್, ಇವನು ನಾಟ್ ಕ್ವಾಲಿಫೈಡ್ ವೆಲ್. ಇದ್ರ ಪಾಕಿಸ್ತಾನದಲ್ಲಿ ತುಂಬಾ ಇನ್ಸ್ಟೆಬಿಲಿಟಿ ಇದೆ. ಒಂದ್ ಕಡೆ ಬಲೂಚ್ ಲಿಬರೇಷನ್ ಆರ್ಮಿ, ಇನ್ನೊಂದ್ ಕಡೆ ತಾಲಿಬಾನ್, ತೆಹರೀಕ್ ತಾಲಿಬಾನ್ ಆಫ್ ಪಾಕಿಸ್ತಾನ್, ಇನ್ನೊಂದ್ ಕಡೆ ಖೈಬರ್ ಪಖ್ತೂನ್ವಾದಲ್ಲಿ ಅವ್ರದ್ದು ಹೊಡೆದಾಡ್ತಾ ಇದಾರೆ. ಇನ್ನು ಡ್ಯೂರಾಂಡ್ ಲೈನ್ ಅಕ್ರಾಸ್ ಅಫ್ಘಾನಿಸ್ತಾನ್, ಅಲ್ಲಿ ಅಫ್ಘಾನ್ ಜೊತೆನಲ್ಲೂ ಇವ್ರಿಗೆ ಸಂಬಂಧ ಸರಿ ಇಲ್ಲ. ಇವ್ರು ಆಲ್ ಅರೌಂಡ್ ದೇ ಆರ್ ಇನ್ ಪ್ರಾಬ್ಲಮ್. ಜೊತೆಗೆ ಅವರ ಎಕನಾಮಿಕ್ ಕಂಡೀಷನ್ ತುಂಬಾನೇ ದುರ್ಬಲವಾಗಿದೆ. ಅವ್ರ ಹತ್ರ ಒಂದು ವಾರಕ್ಕಾಗುವಷ್ಟು ಫೋರೆಕ್ಸ್ ಲೆವೆಲ್ ಇಲ್ಲ, ಅಂದ್ರೆ ವಿದೇಶಿ ವಿನಿಮಯ ಇಲ್ಲ. ಶಿವಲಿಂಗಯ್ಯ ಸರ್, ಬೇರೆ ಯಾವುದೇ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರೆ, ಯಾವುದೇ ರಾಜ್ಯಗಳು ಯಾವುದೇ ದೇಶಗಳು ಸಪೋರ್ಟ್ ಮಾಡೋದು ಕಾಣ್ತಾ ಇಲ್ಲ ನಮ್ಗೆ. ಈಗ ನೋಡಿ, ರಷ್ಯಾ ಯುಕ್ರೇನ್ ಯುದ್ಧ ನೋಡಿ, ಅದನ್ನ ನಾವು ಸೂಕ್ಷ್ಮ ಗಮನಿಸಿದಾಗ ಯುಕ್ರೇನ್ ಯುದ್ಧ ಮಾಡ್ತಾ ಇಲ್ಲ. ಯುಕ್ರೇನ್ ಹಿಂದ್ಗಡೆ ಯುದ್ಧ ಸ್ಟಾರ್ಟ್ ಮಾಡಕ್ಕೆ ಕುಮ್ಮಕ್ ಕೊಟ್ಟವನು ಬೈಡನ್ ಆಡಳಿತ ಸಪೋರ್ಟ್ ಕೊಡ್ತು. ಈಗ ಟ್ರಂಪ್ ಅಲ್ಲಿಂದ ಕಾಲ್ ಹಿಂದೆ ತೆಗ್ದವ್ರೆ. ಆದ್ರೆ ಯುರೋಪ್ನ ಕೆಲವು ರಾಷ್ಟ್ರಗಳು ಯುಕ್ರೇನ್ಗೆ ಬೆಂಬಲ ಕೊಡ್ತಾ ಇದಾವೆ, ಯುದ್ಧ ಸಾಮಗ್ರಿಗಳು ಕೊಡ್ತಾ ಇದಾವೆ, ಎಲ್ಲಾ ರೀತಿ ಸಹಾಯ ಮಾಡ್ತಾರೆ. ಪಾಕಿಸ್ತಾನ ಒಂದ್ ಪಕ್ಷ ಯುದ್ಧಕ್ಕೆ ಹೊರಟ್ರೆ ನಮಗ್ ಗೊತ್ತಿರೋ ಹಾಗೆ ಯಾವುದೇ ದೇಶ ಅವ್ರ ಹಿಂದೆ ನಿಲ್ಲೋದ್ ಕಾಣ್ತಾ ಇಲ್ಲ. ಚೈನಾ ಕೂಡ ನಿಮಗೆ ಗೊತ್ತಿರ್ಬೇಕು, ಚೈನಾ ಅವ್ರಿಗೆ ಪೂರ್ಣವಾಗಿ ಸಾಲ ಕೊಟ್ಟು ಅವ್ರ ಸಾಲದಲ್ಲಿ ಮುಳುಗಿಸ್ಬಿಟ್ಟು ಅವ್ರು ಪಾಕಿಸ್ತಾನ ಇನ್ನೆಷ್ಟು ಸಾಲ. ನಮ್ಮ ಏನು ಒಂದು ಅಸೆಸ್ಮೆಂಟ್ ಇತ್ತು, ನಮ್ಮ ಮಿಲಿಟರಿ ಪರಿಣಿತರದ್ದು ಏನಿತ್ತು ಅಂದ್ರೆ, ಪಾಕಿಸ್ತಾನಕ್ಕೆ ಯಾವುದೇ ಬೆಂಬಲ ಇಲ್ಲ, ಅವರು ಕೌಂಟರ್ ಅಫೆನ್ಸಿವ್ ಮಾಡಲ್ಲ ಅಂತ ನಾವೆಲ್ಲ ಭಾವಿಸಿದ್ದು. ಈಗ ನೋಡಿದ್ರೆ ಇವತ್ತು ಮಧ್ಯಾಹ್ನದಿಂದ ಬಂದಿರೋದು ಅವರು ಕೌಂಟರ್ ಅಫೆನ್ಸಿವ್ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲ, ದೇ ಆರ್ ವೀಕ್ ಅಂತಾನು ಹೇಳ್ತಿದ್ದೀರಿ ಅಂಡ್ ದೇ ಆರ್ ಮೂವಿಂಗ್ ಅಂತಾನು ಹೇಳ್ತಿದ್ದೀರಿ. ಅಂದ್ರೆ ಅವ್ರು ಯಾವ ಧೈರ್ಯದಲ್ಲಿ ಮುಂದಕ್ಕೆ ಬರ್ತಿದ್ದಾರೆ ಕೇಳೋದು ನಾನು. ಹೌದೌದು, ಅದನ್ನೇ ನಾನು ಹೇಳಕ್ ಹೊರಟಿರೋದು. ಏನು ಅಂದ್ರೆ, ನಾವು ಮಿಲಿಟರಿ ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಯು ಶುಡ್ ನೆವರ್ ಪರ್ಸೂ
ಈ ಡೆಸ್ಪರೇಟ್ ಎನಿಮಿ. ಈಗ ಪಾಕಿಸ್ತಾನ ಕಂಪ್ಲೀಟ್ ಡೆಸ್ಪರೇಟ್ ಅಂದ್ರೆ ಹತಾಶವಾದ ಎನಿಮಿನ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಸಾಕಷ್ಟು ಚಾಕಚಕ್ಯತೆ, ತಂತ್ರಗಾರಿಕೆ ಎಲ್ಲ ಬೇಕು. ನನಗನ್ನಿಸ್ತಾ ಇದೆ ಈಗ ನಾವೆಲ್ಲೋ ಒಂದು ಸ್ವಲ್ಪ ಪರಿಸ್ಥಿತಿ ನಮ್ಮಿಂದ ಕೈ ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಸ್ಕಲೇಷನ್ ಲ್ಯಾಡರ್ ಅಂದ್ರೆ ಯುದ್ಧನ ಉಲ್ಬಣಿಸೋದು. ನಾವು ಏಕಾಏಕಿ ಹೋಗಲ್ಲ. ಈಗ ನೋಡಿ ಎಸ್ಕಲೇಷನ್ ಲ್ಯಾಡರ್ ಹೆಂಗ್ ಸ್ಟಾರ್ಟ್ ಆಯ್ತು, ನದಿ ನೀರು ನಿಲ್ಲಿಸ್ತು, ಎಂಬಾಸಿ ಸ್ಟ್ರೆಂತ್ ಎಲ್ಲ ಕಡಿಮೆ ಮಾಡೋದು, ಒಂದೊಂದೇ ಮಾಡ್ಕೊಂಡು 6-7 ರಾತ್ರಿ ಅವರ 9 ಏನು ಭಯೋತ್ಪಾದಕರ ತರಬೇತಿ ಶಿಬಿರಗಳನ್ನ ಅಟ್ಯಾಕ್ ಮಾಡಿದ್ವಿ. ಆದ್ರೆ ಕೋಲಾಟ್ರಲ್ ಡ್ಯಾಮೇಜ್ ಯಾವ್ದು ಮಾಡ್ಲಿಲ್ಲ. ಇದು ಅಲ್ಲಿವರೆಗೂ ನೀಟಾಗಿ ಮಾಡ್ಕೊಂಡು ಬಂದ್ವಿ. ಬಂದು ನಾವು ಆ ಕಡೆಯಿಂದ ಕೌಂಟರ್ ಅಫೆನ್ಸಿವ್ ಬರೋಲ್ಲ ಅನ್ನೋದು ನಮಗೆ ಇತ್ತು ಆ ಥರದ್ದು. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಬಂದಿರೋ ನ್ಯೂಸ್ ತುಂಬಾ ಆಘಾತಕಾರಿ. ಅವರು ನಮ್ಮ S-400 ಏನು ಏರ್ ಡಿಫೆನ್ಸ್ ಮಿಸೈಲ್ಸ್ ಇದೆ, ನಾವು ಇತ್ತೀಚೆಗೆ ರಷ್ಯಾದಿಂದ ತಗೊಂಡಿದ್ವಿ. ಅದು 63,000 ಕೋಟಿ ರೂಪಾಯಿ ಪ್ಲಾಟ್ಫಾರ್ಮ್ S-400. 2 ಬ್ಯಾಟ್ರಿ ಬರ್ಬೇಕು, ಈಗ 2 ಇದೆ. ಆ S-400 ನಮ್ಮ ಟಾರ್ಗೆಟ್ಗಳನ್ನ ಅವ್ರು ಅಟ್ಯಾಕ್ ಮಾಡೋದನ್ನ ತಪ್ಪಿಸಿದ್ದಾರೆ. ಇದು ನನಗೆ ತುಂಬಾ ಆಘಾತಕಾರಿಯಾಗಿ ಕಾಣ್ತಾ ಇದೆ. ಈಗ ನಾವು ಅವರ ಏನು ಈಗ ಬಂದಿರೋ ಮಾಹಿತಿ ಪ್ರಕಾರ ಲಾಹೋರ್, ರಾವಲ್ಪಿಂಡಿ ಅವರ ಕೆಲವು ರಡಾರ್ ಇನ್ಸ್ಟಾಲೇಷನ್ ನ ಸ್ಮ್ಯಾಶ್ ಮಾಡಿದ್ವಿ. ಒಬ್ಬ ಹತಾಶ ಶತ್ರು ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು. ಅದನ್ನ ತುಂಬಾ ಹಗುರವಾಗಿ ಬೇಕಾಬಿಟ್ಟಿ ನಾವು ಈ ಸದ್ಯದಲ್ಲಿ ಮಾತಾಡಬಾರ್ದು. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ವಿಶ್ವದ UN, US, ರಷ್ಯಾ, ಇವನ್ ಚೈನಾ ಕೂಡ ಪಾಕಿಸ್ತಾನಕ್ಕೆ ಸ್ವಲ್ಪ ಬರೋಗೆ ಮಾಡ್ಬೇಕು. ಅವ್ರು ಈ ಯುದ್ಧ ಮುಂದಕ್ಕೆ ಹೋಗೋದು ಬೇಕಿಲ್ಲ ನಮ್ಗೆ. ಪ್ರತಿಯೊಂದು ಯುದ್ಧಕ್ಕೂ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಹಂಗಂದ್ರೆ ಉದ್ದೇಶ. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಅವರ ತರಬೇತಿ ಶಿಬಿರಗಳನ್ನ, ಭಯೋತ್ಪಾದಕರ ತರಬೇತಿ ಶಿಬಿರಗಳನ್ನ ಧ್ವಂಸ ಮಾಡೋದು. ದಟ್ ವಾಸ್ ಅವರ್ ಆಬ್ಜೆಕ್ಟ್. ಇಟ್ ವಾಸ್ ವೆರಿ ಪ್ರಿಸೈಸ್ ಅಂಡ್ ವಿ ಡಿಡ್ ಇಟ್ ಮೆಟಿಕ್ಯುಲಸ್ಲಿ. ಅಲ್ಲಿಗೆ ಇದು ನಿಂತೋಗ್ಬೋದು ಅನ್ನೋದು ನಮ್ಮ ಭಾವನೆ. ಅಲ್ಲ ಸರ್, ಈಗ ಅದು ಲಷ್ಕರ್ ಎ ತೊಯ್ಬಾ ಹಿರಿಯ ಕಮಾಂಡರ್ ದಾಳಿಲಿ ಸತ್ತೋಗ್ತಾನೆ ಅನ್ನೋದಾದ್ರೆ, ಅದಕ್ಕೆ ಸೇನಾ ಅಧಿಕಾರಿಗಳು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋದಾದ್ರೆ, ಇಷ್ಟು ಕುಮ್ಮಕ್ಕಿದೆ ಅನ್ನೋದು ಓಪನ್ ಸೀಕ್ರೆಟ್. ಅದು ಹೌದು. ಅದಕ್ಕೆ ನಾನು ಹೇಳಿದ್ದು, ಅವರು ಮೇವ್ರಿಕ್ ಅವರು ಅವ್ರಿಗೆ ಧರ್ಮಾಂಧತೆನೇ ಒಂದು ದೊಡ್ಡ ಅವರ ಸೇನೆ ಬೆನ್ನೆಲುಬಾಗಿದೆ. ಅವರು ಒಂದ್ಸರಿ ಬಂದ್ರೆ ಇನ್ನೊಂದ್ಸರಿ ಭಯೋತ್ಪಾದಕರು ಬರ್ತಾರೆ. ಅವ್ರದ್ದು ಪಾಲಿಸಿ ಏನಂದ್ರೆ 1000 ಕೆಟ್ ಪಾಲಿಸಿ. ಅವರು ನೇರವಾದ ಯುದ್ಧ ಮಾಡಿ ನಮ್ಮನ್ನ ಸೋಲ್ಸಕ್ಕಾಗಲ್ಲ. ಅವ್ರು ಅದಕ್ಕೋಸ್ಕರ ಅವರು ನಮ್ಮನ್ನ ಈ ರೀತಿ 1000 ಕೆಟ್ ಪಾಲಿಸಿ ಅಂದ್ರೆ ನಮ್ಮನ್ನ ಈ ತರ ಭಯೋತ್ಪಾದಕರನ್ನ ಬಿಟ್ಟು ಅಲ್ಲೇ ನಮ್ಗೆ ಚುಚ್ಚುತ್ತಾ ಇರೋದು ನೋಡಿ. ಇದನ್ನ ನಾವು ಎಫೆಕ್ಟಿವ್ ಆಗಿ ನಾವು ಎದುರಿಸುದು. ಈಗ ಅವರು ಈಗ ಅಲ್ಲೊಬ್ಬ ಮೇವರಿಕ್ ಜನರಲ್ ಆಗಿ ಇರೋದ್ರಿಂದ ಇಡೀ ವಿಶ್ವನೇ ತಲ್ಲಣಗೊಂಡಿದೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಶ್ರೀಕಾಂತ್ ಅವರೇ, ಭಂಡಾರಿ ಸರ್ ಮಾತಾಡಬೇಕಾದ್ರೆ ಒಂದು ಲೈನ್ ನನಗೆ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು. ಸಿವಿಲ್ ನಮ್ಮ ಟಾರ್ಗೆಟ್ ಅಲ್ಲ ಅಂತಂದರು. ಎಂಥ ಒಂದು ಒಳ್ಳೆ ವಿಚಾರ ಅಲ್ವಾ? ಬಟ್ ಅವ್ರ ಟಾರ್ಗೆಟು, ಅವ್ರ ಯೋಚನೆಗಳು ಹಾಗಿಲ್ಲ. ಅದು ಯಾವಾಗೂ ನಮ್ಮ ಇಂಡಿಯಾಗೂ ಪಾಕಿಸ್ತಾನಕ್ಕೆ ಇದೇ ಉಲ್ಟಾನೇ ಆಗ್ತಿರೋದ್ರಿಂದನೇ ಇದುವರೆಗೂ ಇಲ್ಲಿಗೆ ಬಂದು ನಿಂತ್ಕೊಂಡಿರೋದು. ನಮ್ಮ ದೇಶ, ನಮ್ಮ ಭಾರತ ಒಂದು ಸ್ಟ್ರೈಟಾಗಿ ಯೋಚನೆ ಮಾಡ್ತದೆ. ಅವ್ರು ಯಾವತ್ತೂ ಸ್ಟ್ರೈಟಾಗಿ ಯೋಚನೆ ಮಾಡೋದಿಲ್ಲ, ಉಲ್ಟಾನೇ ಯೋಚನೆ ಮಾಡ್ತದೆ. ನೋಡಿ, ಇಷ್ಟೊಂದು ಸ್ಟ್ರೈಕ್ಗಳಾದ್ರೂ ಅವರು ನಮ್ಮ ಮೇಲೆ ಎಷ್ಟೊಂದು ದಾಳಿಗಳು, ಯುದ್ಧಗಳು ಮಾಡಿದ್ರು. ಯುದ್ಧಗಳಿಂದ ಏನಾಗಲಿಲ್ಲ. ಬಾಂಗ್ಲಾದೇಶದ ಕೆರ್ಕೊಂಬಂದು ಅದನ್ನು ಏನು ಮಾಡೋಕ್ಕಾಗಲಿಲ್ಲ. ಬಾಂಗ್ಲಾದೇಶನಿಗೆ ನಾವು ನಿಂತ್ಕೊಂಡು ಅವ್ರಿಗೆ ಬಿಟ್ಕೊಟ್ವಿ. ಇವಾಗ ಅವ್ರು ನಮ್ಮ ಜೊತೆ ಇದ್ದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ ಬಿಡಿ. ಬಟ್ ಇಷ್ಟೆಲ್ಲ ಆದ್ರೂ ನಾವು ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಈ ನಾಗರಿಕರಾಗಲಿ ರೈಟ್. ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸೋದಾದರೆ ಸೇನಾ ಸಾಮರ್ಥ್ಯ, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, 14 lakhs ನಮ್ಮ ಸೇನಾ ಸಾಮರ್ಥ್ಯದ ಈ ಅಧಿಕಾರಿಗಳಿದ್ದಾರೆ ಅಂತ. ಅಲ್ಲಿ 6.5. ಇದ್ರ ಜೊತೆಗೆ ಯುದ್ಧ ವಿಮಾನಗಳು ಭಾರತದಲ್ಲಿ 513, ಪಾಕಿಸ್ತಾನದಲ್ಲಿ 328 ಯುದ್ಧ ವಿಮಾನ ಅಂತ ನೋಡೋದಾದರೆ. ಅಟ್ಯಾಕ್ ಏರ್ಕ್ರಾಫ್ಟಿಗೆ ಬರೋದಾದರೆ ಭಾರತ 130, ಪಾಕಿಸ್ತಾನ 90. ಡಿಫರೆನ್ಸ್ ಇದೆ, ನಾಟ್ ಮಚ್ ಡಿಫರೆನ್ಸ್. ಸೊ ಅಲರ್ಟ್ ಆಗಿರಬೇಕು ಪಾಕಿಸ್ತಾನ. ಶಿವಲಿಂಗಯ್ಯ ಸರ್ ಹೇಳ್ದಂಗೆನೆ ಶತ್ರುಗಳಾಗೂ ಯೋಚನೆ ಮಾಡಬೇಕು ಅಂತ. ಅವ್ರ ಶೂಸಲ್ಲಿ ನಾವೇ ಕಾಲು ಇಟ್ಕೊಂಡು ನೋಡ್ಬೇಕು ಅವ್ರ ಮೂವ್ ಏನಿರುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ
ಇದಕ್ಕೋಸ್ಕರನೇ ಅಲ್ವಾ ನಮ್ಮ ಸೈನ್ಯ ಸಾಮರ್ಥ್ಯಗಳನ್ನ ಇಯರ್ ಬೈ ಇಯರ್ ನಾವು ನೋಡೋದಾದ್ರೆ ಯಾಕೆ ನಾವು ಶಕ್ತಿ ಸಾಮರ್ಥ್ಯಗಳನ್ನ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಅಂದ್ರೆ ನಮ್ಮ ಜನಸಂಖ್ಯೆ ಎಷ್ಟು, ಅವ್ರ ಜನಸಂಖ್ಯೆ ಎಷ್ಟು. ಸೊ ನಾವು ಇದನ್ನ ಬಗ್ಗೆ ಮಾತಾಡೋಣ. ಅವರು ಒಂದು 24 ಕೋಟಿ ಏನೋ ಇದ್ದಾರೆ, ಬಟ್ ನಮ್ಮ ಜನಸಂಖ್ಯೆ 140 ಕೋಟಿ ಇದ್ದಾರೆ. ಬಟ್ ಆ ಒಂದು ಕಂಪೇರಿಟಿವ್ ನೋಡಿದ್ರೆ ನಮ್ದು ಇನ್ನ ಕಡಿಮೆನೆ ಅನ್ಸುತ್ತೆ ನನ್ನ ಪ್ರಕಾರ. ಅವ್ರು ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅನ್ಸುತ್ತೆ. ನಾವು ಸೈನ್ಯ ಸಾಮರ್ಥ್ಯನ ವರ್ಷದಿಂದ ವರ್ಷಕ್ಕೆ ನಾವು ಜಾಸ್ತಿ ಮಾಡ್ಕೊತಾ ಇದೀವಿ. ಟೆಕ್ನಾಲಜಿಯನ್ನು ಕೂಡ ನಾವು ಇಂಪ್ರೂವ್ ಬಲಿಷ್ಠವಾಗಿ ನಾವು ತಗೊಂಡ್ಬರ್ತಾ ಇದೀವಿ. ಅದಕ್ಕೆ ಸಾವಿರಾರು ಕೋಟಿಗಳು ಕೇಂದ್ರ ಸರ್ಕಾರ ಚೆಲ್ತಾನೆ ಇದೆ. ಬಟ್ ನಾವು ಇನ್ನೂ ಜಾಸ್ತಿ ಆಗಬೇಕು. ಆಮೇಲೆ ಎಚ್ಚರಿಕೆ ಕ್ರಮಗಳನ್ನ ನಾವು ಎಲ್ಲೆಲ್ಲಿ ವಹಿಸ್ಕೋಬೇಕು ಅಂದ್ರೆ, ನಾವು ಇವತ್ತು ಹೋಗಿ ನಮ್ಮ ಹತ್ರ ಇದೆ, ನಾವು ಸಾಮಾನ್ಯವಾಗಿ ಮಾತಾಡುವಂಥದ್ದು ಹೋಗಿ ಹೊಡೆದು ಬಂದ್ಬಿಡ್ಬೇಕು ಅವ್ರನ್ನ, ಏನಾದ್ರೂ ಆ ಮೂರು ದಿನದಲ್ಲೇ ನಾವು ಹೊಡೆದು ಬಿಸಾಕ್ಬೇಕು ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ, ನಮ್ಮ ಶಕ್ತಿ ಸಾಮರ್ಥ್ಯಗಳು ಕೂಡ ನಾವು ಖರ್ಚು ಮಾಡ್ತಾ ಇರ್ತೀವಿ ಇಲ್ಲಿ. ಸೊ ಅದನ್ನ ನಾವು ಇನ್ನು ಯೋಚನೆ ಮಾಡಬೇಕು. ನಮ್ಮ ಹತ್ರ ಎಲ್ಲ ಇದೆ, ಖರ್ಚಾಗ್ತಿದೆ. ಸೊ ಅದು ಕಡಿಮೆ ಹಾಕಬಾರ್ದು. ಸೊ ಅದನ್ನ ಉಳಿಸ್ಕೋಬೇಕು. ಯಾಕೆ ಅಂದ್ರೆ ನಮ್ಗೆ ಶತ್ರುಗಳ ಸಂಖ್ಯೆ ಕೇವಲ ಪಾಕಿಸ್ತಾನ ಇಲ್ಲ, ನಮ್ಗೆ ಈ ಕಡೆ ಇನ್ನೊಬ್ರು ಕೂಡ ಅವ್ರಿಗೆ ಸಪೋರ್ಟ್ ಕೊಡೋರು ಜಾಸ್ತಿ ಜನ ಇರೋವಾಗ ನಮ್ಮ ಶಕ್ತಿ ಸಾಮರ್ಥ್ಯನ ಉಳಿಸ್ಕೊಂಡಷ್ಟು ನಾವು ಒಳ್ಳೇದು. ಯಾಕೆ ನಾವು ಯುದ್ಧಗಳಿಗೆ ಅಂದ್ರೆ ಈಗ ಪಹಲ್ಗಾಮ್ ಉಗ್ರರ ದಾಳಿ ಆದಾಗ ಯಾವ ಡಿವೈಸ್ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಅದು ಚೈನಾ ಡಿವೈಸ್ ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕರೂ ಕೂಡ ಅದು ಚೈನಾ ನಂದಲ್ಲ ಅಂತ ಹೇಳ್ತು. ಹೌದು. ಈಗ ಇಲ್ಲ ಒಂದು ನಾವು ಒಳಗೆ ನಾವು ಹೇಳ್ತೀವಿ, ನಾವು ಮೇಲ್ನೋಟಕ್ಕೆ ಹೇಗೆ ಅಂದರೆ ನಾವು ಚೀನಾ ಸಪೋರ್ಟ್ ಕೊಡುತ್ತೆ ಅಂತ. ಬಟ್ ಚೀನಾ ಸಪೋರ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಯೋಚನೆ ಮಾಡ್ತಿರ್ತಾರೆ, ನಾವು ಪಾಕಿಸ್ತಾನಕ್ಕೆ ನಾವು ಎಷ್ಟು ಸಪೋರ್ಟ್ ಮಾಡಬೇಕು, ಇಡೀ ನಮ್ಮ ಸೈನ್ಯವನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕಂದ್ರೆ ಯಾರು ಕಳಿಸಲ್ಲ. ಎಷ್ಟು ಕೊಡ್ಬೋದು ಅಷ್ಟೇ ಕೊಡ್ತಾರೆ. ಅದೇ ಆಮೇಲೆ ಒಂದ್ ಕೇಳಿ, ಈ ಜಗತ್ನಲ್ಲಿ ಸೋಲುವ ಪಕ್ಷಕ್ಕೆ ಯಾವತ್ತೂ ಕೂಡ ಸಪೋರ್ಟ್ ಸಿಗೋಲ್ಲ. ಸೊ ಪಾಕಿಸ್ತಾನಕ್ಕೆ ಯಾಕೆ ಚೀನಾದಿಂದ ಎಷ್ಟು ಸಪೋರ್ಟ್ ಕೊಡ್ಬೋದೋ ಅಷ್ಟೇ ಕೊಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಭಾರತ ಇವತ್ತು ನಿನ್ನೆ ಕೂಡ ಚೀನಾದ ಒಂದು ಅಸ್ತ್ರವನ್ನ ಉರುಳಿಸಿದಾಗ ಚೀನಾಗೊಂದು ಅರ್ಥ ಆಗಿರುತ್ತೆ, ಭಾರತ ಬಲಿಷ್ಠವಾಗಿದೆ. ಸೊ ನಮ್ಮ ಮಿಸೈಲ್ನು ಕೂಡ ಉರುಳಿಸ್ತಾ ಇದ್ದಾರೆ ಅಂದ್ರೆ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ಬೇಕಾ ಅನ್ನೋ ಒಂದು ಆಲೋಚನೆ ಕೂಡ ಅವ್ರಿಗೆ ಬಂದೇ ಬರುತ್ತೆ. ಚೀನಾ ಯಾವುದೋ ಒಂದು ಅವ್ರಿಗೆ ಅಮೌಂಟ್ ಇದೆ ಅಂತ ಯಾವ್ದು ಖರ್ಚು ಮಾಡಕ್ ಹೋಗೋದಿಲ್ಲ. ಬಟ್ ಹಾಗಾಗಿ ಒಂದು ಡಿಸ್ಟೆನ್ಸ್ ಅಂತ ಮೇಂಟೈನ್ ಮಾಡೋ ಟೈಮ್ ಬಂದೇ ಬರುತ್ತೆ. ಬಟ್ ಇವಾಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವ್ರು ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್. ಅವರು ಇವತ್ತು ಸಂಸದಲ್ಲಿ ಅವರ ಮಿನಿಸ್ಟರ್ ಹೇಳ್ತಾ ಇದ್ರು, ನಾವು ಭಾರತಕ್ಕೆ ಶರಣಾಗಬೇಕು, ನಾವು ಅವ್ರನ್ನ ಕೇಳಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ತಿಳ್ಕೊಬೇಕು, ಅವ್ರ ಹತ್ರ ಶೂನ್ಯ ಅಂತ. ಹಾಗಾಗಿ ಇವಾಗ ಮುಂದಿನ ದಿನಗಳಲ್ಲಿ ನಮ್ಮ ಅಸ್ತ್ರಗಳನ್ನ ಟೈಮ್ ಬರುತ್ತೆ, ಬಟ್ ಎಷ್ಟು ಬಳಸಬೇಕೋ ಅಷ್ಟೇ ಬಳಸಬೇಕು. ನಾವು ಸಿಕ್ಕಿದೆ ಚಾನ್ಸು ಅಂತ ನಾವು ಅಸ್ತ್ರಗಳನ್ನ ಖರ್ಚು ಮಾಡುವಂಥದ್ದಲ್ಲ. ಯಾಕಂದ್ರೆ ಅದಕ್ಕೆ ಎಷ್ಟೆಷ್ಟು ಸಾವಿರಗಳು ನಾವು ಚೆಲ್ತಾ ಇರೋ ಸರ್ ಹೇಳ್ತಾ ಇದ್ರು, S-400ಗೆ ನಾವು ಎಷ್ಟು ಸಾವಿರ ಕೋಟಿಗಳು ಚೆಲ್ಲಿದ್ದೀವಿ ಅಂತ. ಅದೆಲ್ಲ ಬಂದು ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ಇದೆಲ್ಲ ಇರುತ್ತೆ. ಹಾಗಾಗಿ ಜವಾಬ್ದಾರಿನೂ ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಇರುತ್ತೆ. ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೂ ಅದು ಅರಿವಿರುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಅಸ್ತ್ರಗಳನ್ನ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟನ್ನೇ ಇದು ಮಾಡ್ಕೋಬೇಕಾಗುತ್ತೆ. ಅಷ್ಟರಲ್ಲೇ ಪಾಕಿಸ್ತಾನವನ್ನ ಕಟ್ಟಿ ಹಾಕ್ಬೇಕಾಗುತ್ತೆ. ಆಗ ಇಲ್ಲಿ ನಾವು ಏನು ಅವರು ದಾಳಿ ಮಾಡ್ತೇವೆ, ಇವಾಗ ವೆರಿ ಸಿಂಪಲ್, 100 ಶಿಬಿರಗಳನ್ನ ನಾವು ಉರುಳಿಸಿದೀವಲ್ಲ, ಅವಾಗ ಅನ್ಕೊಳ್ಳಿ ಟೆರರಿಸಮ್ ಅನ್ನ ನಾವು ಎಷ್ಟು ಪರ್ಸೆಂಟೇಜ್ ಆಗಿ ನಾವು ಕಡಿಮೆ ಮಾಡಿದ್ದೀವಿ ಅಂತ. ಸೊ ಈ ರೀತಿ ನಾವು ಇವಾಗ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿತಾರಲ್ಲ, ಆ ರೀತಿ ನಮ್ಮ ಇಂಡಿಯನ್ ಸೇನೆ ಮಾಡ್ತಾ ಇರುವಂತದ್ದು. ಒಂದ್ರಲ್ಲೇ 2-3 ಹಕ್ಕಿಗಳನ್ನ ಹೊಡಿತಾ ಇದೀವಿ ಪಾಕಿಸ್ತಾನಲ್ಲಿ. ಒಳಗಡೆ ಹೋಗ್ತಾ ಇದ್ದೀವಿ, ಇನ್ನು ಬಾರ್ಡರ್ಲ್ಲೂ ನಾವು ಸ್ಟೈಟ್ ಸೆಕ್ಯೂರಿಟಿ ಮಾಡಿದ್ದೀವಿ. ಇನ್ನೊಂದ್ ಕಡೆ ನಾವು ಡ್ಯಾಮ್ ಅನ್ನ ಬ್ಲಾಕ್ ಮಾಡಿದ್ದೀವಿ, ಇನ್ನೊಂದ್ ಕಡೆ ನಾವು ಎಂಟ್ರಿ ಇದು ಮಾಡೋಂತ. ಸೊ ಇಷ್ಟೆಲ್ಲ ಏನು ಅಷ್ಟದಿಗ್ಬಂಧ ಅಂತಾರಲ್ಲ, ಪಾಕಿಸ್ತಾನಕ್ಕೆ ಆತರ ಮಾಡ್ತಿರೋದ್ರಿಂದನೇ ಇವತ್ತು ಶರಣಾಗೋ ಮಟ್ಟಕ್ಕೆ ಬಂದಿದೆ. ಬಟ್ ಹಾಗಂತ ನಾವು ನಿದ್ದೆ ಹೋಗೋವಾಗಿಲ್ಲ, ಅವರನ್ನ ಸಂಪೂರ್ಣವಾಗಿ ಮಲಗಿಸಿ ನಾವು ಸ್ಟ್ರಾಂಗ್ ಅಂತ ತೋರಿಸಿದಾಗ ಅಫ್ಕೋರ್ಸ್ ಅವ್ರಿಗೆ ಸಪೋರ್ಟ್ ಸಿಗೋವಂತ ಏನು ಬೇರೆ ರಾಷ್ಟ್ರಗಳು ಕೂಡ ಸುಮ್ಮನಾಗ್ತವೆ. ಹಾಗೆ ಪಾಕಿಸ್ತಾನ ಇಂಥ ಒಂದು ಕೃತ್ಯಗಳಿಗೆ ಮುಂದಾಗೋದಕ್ಕೆ ಸಾಧ್ಯ ಆಗುತ್ತೆ. ಸಂಗಪ್ಪ ಸರ್, ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ ನನಗೆ ಒಂಥರ ಗೊಂದಲ ಸೃಷ್ಟಿ ಮಾಡಿಬಿಡುತ್ತೆ ಸರ್. ಇವಾಗೇನೋ ಮುಂಚೆ ಹೇಳಿದ್ರು ಭಾರತ ಮತ್ತು ಪಾಕಿಸ್ತಾನ ನನ್ನ ಸ್ನೇಹ ರಾಷ್ಟ್ರಗಳು, ಅವ್ರವ್ರದ್ದು ಸಮಸ್ಯೆ ಅವರವ್ರೇ ಅವ್ರ ಸಮಸ್ಯೆನ ಬಗೆಹರಿಸ್ಕೊಳ್ತಾರೆ ಅಂತ ಹಿಂದೊಂದ್ಸತಿ ಹೇಳಿದ್ರು. ಇವತ್ತು ಪಾಕಿಗೆ ಭಾರತದ ಮೇಲೆ ಯುದ್ಧ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದೆ ಸರ್. ಈಗ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂಥ ಅಮೆರಿಕದ ಈ ಸ್ಟೇಟ್ಮೆಂಟಲ್ಲೇ ಗೊಂದಲ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಪ್ರೆಸಿಡೆಂಟ್ ಟ್ರಂಪ್ ಅವರು ಮೋದಿ ಅವ್ರಿಗೆ ಬಹಳ ಒಂದು ಕ್ಲೋಸ್ ಫ್ರೆಂಡ್. ಈ ಮೊದಲು ಪಾಕಿಸ್ತಾನಕ್ಕೆ ಬಹಳ ಬೆಂಬಲ ಅವರು ಮೊದಲು ಕೊಡ್ತಾ ಇದ್ರು. ಯಾಕಂದ್ರೆ ಟೆರರಿಸ್ಟ್ ಬೆಳೆಸ್ತವ್ರ ಅಮೆರಿಕ. ಅದಕ್ಕಾಗಿ ಅವ್ರಿಗೂ ಒಂದ್ ಸ್ವಲ್ಪ ಸಂತಾಪನೆ ಹೇಳಿ ಸಪೋರ್ಟ್ ಪೂರ ಇಂಡಿಯಾಕ್ಕೆ ಕೊಡ್ತಾರ ಅಂತೇಳಿ ನನ್ನ ಅನಿಸಿಕೆ. ಗಾಟ್ ಇಟ್ ಸರ್. ಈಗ ಬಲೂಚಿಸ್ತಾನ ಇರ್ಬೋದು, ತಾಲಿಬಾನ್ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಪಾಕಿಸ್ತಾನಕ್ಕೆ ಭಾರತ ಅಲ್ಲ ಸರ್, ಅಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದೆಯಲ್ಲ. ಇವಾಗ ನೋಡಿ 12-14 ಪಾಕಿಸ್ತಾನಿ ಸೈನಿಕರು ಕೂಡ
ಬಲೂಚಿಸ್ತಾನದ ದಾಳಿಗೆ ಬಲಿಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಮೇಡಮ್, ಬಲೂಚಿಸ್ತಾನಿಗೆ ಅವರು ಭಾರತ ಅವ್ರಿಗೆ ಒಂದು ಬಹಳ ಸಪೋರ್ಟ್ ಕೊಡ್ತಾ ಇದೆ ಬಲೂಚಿಸ್ತಾನಕ್ಕೆ. ಮತ್ತೆ ಇಂಡೈರೆಕ್ಟ್ ಆಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ನೂ ಮಾಡಿದೆ. ಆ ಕಡೆಯಿಂದ ಅವ್ರು ಪ್ರೆಷರ್ ಹಾಕಿ ಅದನ್ನ ಧ್ವಂಸ ಮಾಡ್ತಾರೆ. ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಕಂಟ್ರಿ ಆಗೋದಕ್ಕೆ ಪೂರ ಸಮರ್ಥನೆ ಕೊಡ್ತಾ ಇದೆ ಭಾರತ. ಅದು ಹಾಗೆ ಆಗತ್ತೆ. ಈ ಸಲ ಏನ್ ನಾವು ಭಾರತ ಒಂದು ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಮಾಡಿದ್ದೇವೆ, ಇದು ಒಂದು ಒಳ್ಳೆಯ ಅವಕಾಶ. ಈ ಅವಕಾಶ ನಾವು ತಪ್ಪಿಸ್ಕೊಳ್ಬಾರ್ದು. ಗೊತ್ತಾಯ್ತು. ಪಾಕಿಸ್ತಾನ 4 ಭಾಗದಲ್ಲಿ ಖಂಡ ಆಗುದು ನಿಶ್ಚಿತ ಮಾಡ್ಬೇಕು ನಾವು. ಮತ್ತ POK ತಗೊಳ್ಳೋದು ಇವಾಗ ಈ ಸಂದರ್ಭ ಬಿಟ್ರೆ ನಮಗೆ POK ಇದು ಆಗಂಗಿಲ್ಲ. POK ಜನ ಭಾರತ ಸೇರ್ಬೇಕು ಅನ್ನೋದು ಅವ್ರಿಗೆ ಬಹಳ ಒಂದು ಇಷ್ಟ ಇದೆ. ಯಾಕಂದ್ರೆ ಅವ್ರಿಗೆ ಯಾವ ತರ ಸವಲತ್ತು ಅವರು ಪಾಕಿಸ್ತಾನದವ್ರು ಕೊಡಂಗಿಲ್ಲ, ಅವ್ರಿಗೆ ಫಂಡ್ ಅಲಾಟ್ ಮಾಡಂಗಿಲ್ಲ, ಅಲ್ಲಿ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಹೆಲ್ತ್ ಸಿಸ್ಟಮ್ ಹಾಸ್ಪಿಟಲ್ ಸರಿ ಇಲ್ಲ. ಅದಕ್ಕಾಗಿ ಅವರು ಇವತ್ತಿನ ದಿನ ಹಿಟ್ಟು ಅಕ್ಕಿ ಬಹಳ ಬಂದು ಅವ್ರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅವರು ಭಾರತ ಸೇರ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಅದು POK ನಮ್ ಕಡೆ ಬಂದ್ಬಿಟ್ಟು ಅಂದ್ರೆ ಆ ಕಡೆ ಬಾಕಿ ಉಳಿದದ್ದು 3 ಭಾಗ ಹೋಗೇ ಹೋಗುತ್ತೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಭಂಡಾರಿ ಸರ್, ಸೇನಾ ಸಾಮರ್ಥ್ಯದ ಬಗ್ಗೆ ಒಂದಷ್ಟು ನನಗೆ ಕ್ಲಾರಿಟಿ ಕೊಡಿ ಸರ್. ನಾನು ಆಗಲೇ ಪತ್ರಕರ್ತರು ಮುಕುಂದ್ ಅವ್ರಿಗೆ ಇದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಈಗ ನೋಡಿ, ಅಲ್ಲಿರುವಂತಹ ಏನು ಸೈನಿಕರು ಅಂದಾಗ ಹಾರ್ಡ್ಲಿ 6 lakhs ಅನ್ಕೋಬೋದು, ಇಲ್ಲಿ 14 lakhs ಇದೆ. ಸೇನಾ ವಾಹನಗಳು ಅಂತ ನಾವು ನೋಡೋದಾದರೆ ಸಜ್ಜಿತ ವಾಹನಗಳು 1.48 lakhs, 1,48,000 ಭಾರತ, ಪಾಕಿಸ್ತಾನದಲ್ಲಿ 17,000. ಸ್ವಯಂ ಚಾಲಿತ ಪಿರಂಗಿಗಳು ಇದು ನೋಡೋದಾದರೆ ಭಾರತ 100, ಪಾಕಿಸ್ತಾನ 662 ಸರ್. ಸೊ ಈ ಡಿಫ್ರೆನ್ಸ್ ನಾವು ನೋಡಬೇಕಾಗತ್ತೆ. ಮೊಬೈಲ್ ರಾಕೆಟ್ ಸಿಸ್ಟಮು ಭಾರತ 264, ಪಾಕಿಸ್ತಾನ 600 ಸರ್. ಈ ಕ್ವೈಟ್ ಡಿಫ್ರೆನ್ಸ್ ಇದೆಲ್ಲ ಸ್ವಲ್ಪ ಟೆನ್ಷನ್ ತರುತ್ತೆ ಅಂತ. ಇಲ್ಲ, ಲಿಸ್ಟ್ ನಲ್ಲಿ ಎಲ್ಲ ಉಂಟು. ಈಗ ಸ್ವಲ್ಪ ಇದರ ಇಕ್ವಿಪ್ಮೆಂಟ್ ತುಂಬಾ ಇದು ಇದಕ್ಕೆ ಯುಕ್ರೇನಿಗೆ ಮಾರಿಬಿಟ್ಟು ಉಂಟು. ಇವ್ರ ಹತ್ರ ಏನು ಗತಿ ಇರಲಿಲ್ಲ, ಎಲ್ಲ ಮಾರಿಬಿಟ್ಟು ದುಡ್ಡು ತಗೊಂಡಿದ್ದಾರೆ. ಮತ್ತೆ ಸೆಕೆಂಡ್ಲಿ, ಇಟ್ ಇಸ್ ನಾಟ್ ದ ಇಕ್ವಿಪ್ಮೆಂಟ್, ಇಟ್ ದಿ ಮ್ಯಾನ್ ಬಿಹೈಂಡ್ ದಿ ಇಕ್ವಿಪ್ಮೆಂಟ್. ಅವನ ಮೊರಾಲು ಹೇಗೆ, ಅವನು ಟ್ರೈನ್ಡ್, ಅವನ ಇದಿರೋದು. ಇಕ್ವಿಪ್ಮೆಂಟ್ ಬರೀ ಸಫಿಸ್ಟಿಕೇಟೆಡ್ ಆದ್ರೆ ಏನು ಪ್ರಯೋಜನ ಇಲ್ಲ. ಲಾಸ್ಟ್ ಟೈಮ್ ನೋಡಿ 71 ನಲ್ಲಿ ಅವರ ಪ್ಯಾಟರ್ನ್ ಟ್ಯಾಂಕ್ ಎಲ್ಲ ಇತ್ತು, ನಮ್ಮ ಚಿಕ್ಕ ಇದ್ದ ಟ್ಯಾಂಕ್ ನಲ್ಲಿ ನಾವು ಹೊಡೆದಿದ್ದೇವೆ. ಸೊ ಇಟ್ ಇಸ್ ನಾಟ್ ದಿ ಇದು ಇಕ್ವಿಪ್ಮೆಂಟ್ ಓನ್ಲಿ, ಇದು ದಿ ಮ್ಯಾನ್ ಬಿಹೈಂಡ್ ದಿ ಇಕ್ವಿಪ್ಮೆಂಟ್. ಮತ್ತೆ ಅವರ ಮೊರಾಲು ಅದು ಇಂಪಾರ್ಟೆಂಟು. ಮತ್ತೆ ಕಮಾಂಡರ್ ಹೇಗೆ ಪ್ಲಾನ್ ಮಾಡಿ ತಗೊಂಡು ಹೋಗ್ತಾರೆ ಅಂತ ಹೇಳಿ. ಸೆಕೆಂಡ್ ಒಂದು ನೋಡಿ, ನಮಗೆ ಯಾರಿಗೂ ಯುದ್ಧ ಬೇಡ. ಈಗ ಚೈನಾ ಯಾಕೆ ಇದು ಇನ್ವಾಲ್ವ್ ಆಗ್ಲಿಕ್ಕೆ ಹೋಗುದಿಲ್ಲ ನೋಡಿ. ರಷ್ಯಾದ್ದು ಕತೆ ಗೊತ್ತುಂಟು. ರಷ್ಯಾ ಇನ್ವಾಲ್ವ್ ಆಗಿಬಿಟ್ಟು ಈಗ ನೋಡಿ, ಬಿಡ್ಲಿಕ್ಕೂ ಅಲ್ಲ, ತೆಗಿಲಿಕ್ಕೂ ಅಲ್ಲ, ಅದು ಮುಂದೆ ಹೋಗ್ಲಿಕ್ಕೂ ಅಲ್ಲ ಅಂತೇಳಿ ಆ ಸ್ಥಿತಿಯಲ್ಲಿ ಬಂದುಂಟು. ಇಷ್ಟು ಇದರಲ್ಲಿ ಒಂದು ದೇಶದ್ದು ಕಂಪ್ಲೀಟ್ ಎಕಾನಮಿ ಕುಸಿತ ಆಗ್ತದೆ. ಈಗ ಪ್ರೋಗ್ರೆಸ್ ಆಗ್ತದೆ, ನಮ್ಮ ರೇಟ್ ನಲ್ಲಿ ಪ್ರೋಗ್ರೆಸ್ ಆಗುವುದನ್ನು ಈಗ ಹೆಚ್ಚಿನ ಕಂಟ್ರಿಗೆ ಈಗ ನಮಗೆ ಸಪೋರ್ಟ್ ಕೊಟ್ಟರು ಅವರಿಗೆ ಇಂಟ್ರೆಸ್ಟ್ ಇಲ್ಲ ನಮ್ಮ ದೇಶ ಪ್ರೋಗ್ರೆಸ್ ಆಗುದು. ದೊಡ್ಡ ದೊಡ್ಡ ಕೆಲವು ರಾಷ್ಟ್ರಗಳಿಗೆ ಇಂಟ್ರೆಸ್ಟ್ ಉಂಟು, ನಾವು ಯುದ್ಧಕ್ಕೆ ಧುಮ್ಕಿ ಅಂತೇಳಿ, ಯುದ್ಧಕ್ಕೆ ಹೋಗಿ ಅಂತೇಳಿ. ಅಂದ್ರೆ ಯುದ್ಧಕ್ಕೆ ಹೋದ್ರೆ ನಮ್ಮ ಗ್ರೋತ್ ಇದ್ದು ಸ್ವಲ್ಪ ಎಫೆಕ್ಟ್ ಆಗ್ತದೆ. ಇಟ್ ಇಸ್ ನೋಡಿ, ಪಾಕಿಸ್ತಾನ ನಮ್ದಕ್ಕೂ ಎಫೆಕ್ಟ್ ಆಗ್ತದೆ. ಆದ್ರಿಂದ ಎಷ್ಟು ಈಗ ನಮ್ಮ ಕೊಲ್ಲಿಗರು ಹೇಳಿದಾಗೆ ಎಷ್ಟು ಎಸೆನ್ಷಿಯಲ್ ಉಂಟೋ ಅಷ್ಟೇ ಹೋಗುದು. ಮತ್ತೆ ನಮ್ಮ ಪಾಲಿಸಿ ಉಂಟಲ್ಲ, ನಾವು ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗುದು ನಮ್ಮ ಪಾಲಿಸಿ ಅಲ್ಲ. ಈಗ ನೋಡಿ, ನಮ್ಮ ಫಾರಿನ್ ಸೆಕ್ರೆಟರಿ ಅವರು ಚೆನ್ನಾಗಿ ಬ್ರೀಫ್ ಮಾಡಿದ್ರು ಇಡೀ ವರ್ಲ್ಡ್ಗೆ. ನಮ್ದು ಏನು ಸ್ಟೇಜ್ ನಾವು ಬ್ರೀಫ್ ಮಾಡ್ತಾ ಇದ್ದೇವೆ, ಎಲ್ಲರನ್ನು ನಾವು ಒಟ್ಟಿಗೆ ತಗೊಳ್ತಾ ಇದ್ದೇವೆ, ಏನಾಗ್ತದೆ, ನಾವು ಏನು ಮಾಡ್ತಾ ಇದ್ದೇವೆ, ರಿಸ್ಟೇನು. ಮತ್ತೆ ಇನ್ನೊಂದು, ಅಮೆರಿಕದ್ದು ನಾವು ಇವರಿಗೆ ಪ್ರೆಷರ್ ಹಾಕುದು ಇದು ಫಸ್ಟ್ ಅಲ್ಲ. ಲಾಸ್ಟ್ ಟೈಮ್ ನಮ್ಮ ಏರ್ಕ್ರಾಫ್ಟ್ ಆಗ್ಬಿಟ್ಟು ನಮ್ಮ ಒಂದು ಪೈಲಟ್ ಅಲ್ಲೇ ಇರುವಾಗಲೂ ಅವರಿಗೆ ಅಮೆರಿಕ ಎಲ್ಲ ಪ್ರೆಷರ್ ಹಾಕಿದ್ದಾರೆ. ನೀವು ಮೋದಿ ಹೇಳಿದ 7 ದಿವಸದಲ್ಲಿ ಅವನನ್ನು ಪೈಲಟ್ ಅನ್ನು ಬಿಡದಿದ್ರೆ ಮತ್ತೆ ನೀವು ಫೇಸ್ ದಿ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿ, ಆಗಲೂ ಕಂಪ್ಲೀಟ್ ಇದು ನಮ್ಮ ರೆಡಿ ಇತ್ತು. ಅದಕ್ಕೆ ಅಲ್ಲಿ ಇದು ಅಮೆರಿಕ ಮತ್ತು UK ಎಲ್ಲ ಅವರಿಗೆ ಪ್ರೆಷರ್ ಹಾಕಿದ್ದಾರೆ. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಮೋದಿ ಹೇಳಿದ ಹೊಡಿತಾರೆ, ಯು ಆರ್ ಆಸ್ಕಿಂಗ್ ಫಾರ್ ಟ್ರಬಲ್. ನೋಡಿ, ಸೆಕೆಂಡ್ ಡೇ ಬಿಟ್ಟಿದ್ದಾರೆ. ಈಗ ಪ್ರೆಷರ್ ಹಾಕುದು ಅವರಿಗೆ ಬೇಡ. ಸುಮ್ನೆ ನೀವು ಇದು ಮಾಡಬೇಡಿ, ಯು ಆರ್
ಚೈಲ್ಡಿಶ್ ಮಾಡಬೇಡಿ ಅಂತೇಳಿ ಅವ್ರಿಗೆ ಹೇಳುದು. Right. ನಮ್ಮವರು ಎಲ್ಲ ತರದ್ದು ರೆಡಿ ಇದ್ದಾರೆ, ಒಂದಕ್ಕಲ್ಲ ಎರಡು ಕಂಟ್ರಿ ಬಂದ್ರು ಅದಕ್ಕೂ ರೆಡಿ ಮಾಡಿ ಪ್ಲಾನಿಂಗ್ ಉಂಟು ನಮ್ದು. ಗಾಟ್ ಇಟ್ಸ್ ವೆರಿ ನೈಸ್. ಹಾಗೇನಿಲ್ಲ. ವೆರಿ ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಶ್ರೀಕಾಂತ್ ಅವರು, ಮುಕುಂದ್ ಅವರು, ಸಂಗಪ್ಪನವರು, ಭಂಡಾರಿ ಅವರು, ಶಿವಲಿಂಗಿ ಅವರು ಭಾಗಿಯಾಗಿದ್ದಕ್ಕಾಗಿ. ಸೊ ಒಟ್ಟಾರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯಿತು. ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಸಂದರ್ಭದಲ್ಲಿ ಉಗ್ರ ಆಡಿದ ಒಂದು ಮಾತು, ಮೋದಿಗೆ ಹೋಗು ಅಂತ, ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದಾಯಿತು, ಉತ್ತರವನ್ನು ಕೊಟ್ಟಿದ್ದಾಯಿತು. ಪಾಕಿಸ್ತಾನದಿಂದ ದಾಳಿ ಆಗ್ತಾ ಇದೆ, ಸರಿಯಾದಂಥ ಉತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ನಾಗರಿಕರು ಧೈರ್ಯದಿಂದಿರಬೇಕು. ಯಾವುದೇ ರೀತಿಯ ಆತಂಕ ಅನ್ನೋದು ಬೇಡ. ಎಂಥದ್ದೇ ಸಿಚುವೇಷನಲ್ಲಿ ಧೈರ್ಯದಿಂದ ಮುನ್ನುಗ್ಗುವಂತಹ ಕೆಲಸವನ್ನು ಮಾಡೋಣ. ಯಾವುದೇ ರೀತಿಯ ಭದ್ರತಾ ದೃಷ್ಟಿಯಿಂದ ನಿಯಮಗಳು, ಸೂಚನೆಗಳು, ಸುತ್ತಲೆಗಳು ಬಂತು ಅಂದರೆ ಸಂಪೂರ್ಣ ಸಹಕಾರವನ್ನು ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.